ಆನಂದ, ಊರಿನ ಗುರು ಹಿರಿಯರಿಗೆಲ್ಲ ಹೇಳಿ ಬಂದೇನಪ್ಪ? ಹೌದಣ್ಣ. ಎಲ್ಲೋ ರೀ, ಊರಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಕರೆದು ಬಂದಿರುವೇನು? ರೀ, ಎಲ್ಲರೂ ಬಂದಿದ್ದಾರೆ. ಶುಭ ಮುಹೂರ್ತದಲ್ಲಿ ಮಂತ್ರನ ಪ್ರಾರಂಭ ಮಾಡಿ ಅಂತ ಹೇಳಿ. ಅಣ್ಣ, ರಮೇಶನಿಗೆ ಪತ್ರ ಬರೆದರೂ ಬರಲಿಲ್ಲವಲ್ಲ? ನಾ ಯಾರಂದ್ರೆ ಕುರ ಹಿಡಿದಿರ್ಬೇಕಲ್ಲ ನೀವು. ಪಾದಬರಿ ತಪಸ್ಯ ಕುತ್ತಾಂ ಹಿಂದ ಬಂದೇನಿ ಇವ್ರ ಮದುವೆಗೆ. ಲಿಸ್ಟ್ನ್ಯಾಗ ಒಂದ ಮದುವೆ ಉಳಿದಿತ್ತು ಅದು ನನ್ನ ಪಾಲಿಗೆ. ಪಾದಬರಿ ಹಿಡ್ಕೊಂಡು ಎಟ್ಟು ಮಾಡ್ಯಾರ ಊರನ ಸ್ವಾಮಿಗಳಿಗೆ ಹೋಗ್ಯಾವು. ಹಿಂದ ಯಾರ ಇದ್ರ ಇವ್ರ ಪಾಲಿಗೆ ನಮ್ಮದು ಅರ್ಥ ಐತಿ. ಅದಿರ್ಲಿ ಆನಂದ, ಎಲ್ಲಾರ್ಗಿ ಅಕ್ಷತೆ ಮುಟ್ಟವನಪ್ಪ. ಹಾ, ಮುಟ್ಟವ್ರಿಗೆ ಗುರುಗಳ. ಗೌರಮ್ಮ, 5 ಮಂದಿ ಮುದ್ದದಾರ ಕಡೆ ತಾಳಿಗೆ ಆಶೀರ್ವಾದ ತಗೊಂಡು ಮಲ್ಲನ ಕೈಯಾಗ ತಾಳಿ ಕೊಡಪ್ಪ. ಅಣ್ಣ, ರಮೇಶನಿಗೆ ಪತ್ರ ಬರೆದರೂ ಮದುವೆಗೆ ಬರಲಿಲ್ಲವಲ್ಲ? ತಮ್ಮ, ಅವನು ಊರಲ್ಲಿರುವನು, ಬೇರೆ ಎಲ್ಲಾದರೂ ಇರುವನು, ಅವನಿಗೆ ವಿಷಯ ತಿಳಿದಿರಲಿಕ್ಕಿಲ್ಲ. ಅವನ ಬಗ್ಗೆ ನೀನು ಚಿಂತಿಸಬೇಡಪ್ಪ. ಆ ಅಕ್ಷತೆಯನ್ನು ಎಲ್ಲರಿಗೂ ಕೊಡು. ಸ್ವಾಮಿಗಳೇ, ಸಮಯವಾಗಿದೆ, ಮಂತ್ರ ಪ್ರಾರಂಭಿಸಿ. ನನ್ನ ಮೈದನನ್ನು ಕೇಳಿದ್ದ ನಿನ್ನ ಬದುಕು ಬಂಗಾರವಾಗಬೇಕು. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ಹೆಣ್ಣು ನೀನಾಗಬೇಕು. ನಿನ್ನಿಂದ ಈ ಮನೆಯ ನನ್ನಾದೀಪ ಬೆಳಗಬೇಕು. ರೂಪ, ಮಾವನ ಮಗಳೆಂಬ ಮಮಕಾರದಿಂದ ನಮ್ಮ ಮನೆಯನ್ನು ಸೊಸೆಯಾಗಿಸಿ ನನ್ನ ತಮ್ಮನ ಕೈ ಹಿಡಿಸಿರುವೆವು. ನೀನೊಬ್ಬ ಆದರ್ಶ ನಾರಿಯಾಗಿ, ದೈವ ಸಾಕ್ಷಿಯಾಗಿ, ಮಲ್ಲನನ ಪ್ರೀತಿಯ ಹೆಂಡತಿಯಾಗಿ ನಮ್ಮ ಮನೆಯ ಗೌರವ ಬೆಳೆಸಿ ಎಲ್ಲ ಜನ ಮೆಚ್ಚುವಂತೆ ಬಾಳಮ್ಮ ಬಾಳು. ಆಯ್ತು ಮಾವ, ನಿಮ್ಮ ಆಸೆಯಂತೆ ಬಾಳುತ್ತೇನೆ. ಮಗಳೇ, ಯಾವ ಜನ್ಮದ ಪುಣ್ಯದ ಫಲವೋ ಏನು, ನಿನಗೆ ಇಂಥ ಪತಿ, ಇಂಥ ಅಕ್ಕ, ಮಾವ, ಮೈದುನರು ಸಿಕ್ಕಿದ್ದಾರೆ. ಪತಿಯೇ ದೇವರೆಂದು ನಗು ನಗುತ್ತಾ ಬಾಳಮ್ಮ. ನೋಡಿ, ನನ್ನ ತಂಗಿ ಜಾನಿ ಇದ್ದಾರೆ. ಈ ಮದುವೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಹಾಡಿ ನಡೆಯೋಣ. ಚಿಕ್ಕಿ 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 ತಾರೆಗಳ ನಡುವೆ ಯಾನ್ರಿಪ್ಪ, ಏನು ಕೊಡ್ಬೋದ ಕೊಡ್ಬೇಕಾಗಿತ್ತ ನಿಮ್ಗೇನು? ಅದನ್ನು ಯಾನ್ ತಮ್ಮ ಹೇಳಬೇಕ ನಿನ್ನ.
ಎಲ್ಲ ಬಿಟ್ಟ ಊರ್ ಮಂದಿನ ಮುಂದೆ ಕುಣಿಸಿರಿ ನೀವು 4 ಮಂದಿ ಮದುವೆ ಮಾಡ್ಕೊಂಡಿರಿ ಅದೇ ಮೇಲೆ ಶಾದಿ ಮತ್ತ ದಕ್ಷಿಣ ಕೊಡ್ಬೇಕನ್ನ ಕೇಳ್ತೀರಿ ಮತ್ತೆ ನಿಮ್ಗೆ ಹೆಂಗೆ ಹೇಳುದು ರೀ ಸಾವುಕಾರ ನಿಮ್ಗೆ ಹೆಂಗಾರ ಹೇಳುದು ಇಲ್ರಿಪ್ಪ ನಾವು 3 ವರ್ಷಕ್ಕೊಮ್ಮೆ ಕೊಡ್ತೇವೆ ದಕ್ಷಿಣ. 3 ವರ್ಷಕ್ಕೊಮ್ಮೆ ತಮ್ಮ ನಾವು ಊಟ 3 ವರ್ಷಕ್ಕೊಮ್ಮೆ ಮಾಡ್ಲೇನ ಈ ಕಪ್ಪನ ದಕ್ಷಿಣ ಕೊಟ್ಟ ಕಾಲ ಬಿದ್ರೆ ಮುಂದಿನ ಕಾರ್ಯಕ್ರಮ ಚಾಲು ಆಗ್ತದೆ ಇಲ್ಲ ಎಲ್ಲ ಬಂದ್ ಅದೇನ್ರಿ ಸ್ವಾಮಿಗಳು ಬಾ ತಾಡಕತ್ತಾರಿ ಒಂದ್ ಸ್ವಲ್ಪ ಏನ್ರಿ ಕೊಟ್ಬಿಡ್ತಾವ್ರು ಹೆಣ್ಣವ್ರ ಕಡೆ ಕೊಡಕ್ ಸದ್ಯ ಕಿಸನ ತೆಗಿತಾರ ಅವ್ರು ಆಯ್ತ್ರಿಪ್ಪ ಕೊಡೋಣ ನೋಡ್ಕೊಡೋಣ. ಮತ್ತ ಅವರು ಏನು ಕುಡುಚಿನ ಕಾಣಿಸ್ವಾತ್ರಿ ಸರ್ ಮಾಸ್ತರ ಒಟ್ಟನ ಭಾಳ ಚಪ್ಪಣ್ರಿ ಸಲ ಒಟ್ಟ 51 ರೂಪಾಯಿ ಕೊಟ್ಟವ್ರಿ ಬರೇ ಪೌಡ್ರ್ ಖರ್ಚು ಐತ್ರಿ ಸಾಹೇಬ್ರ ನಮ್ಮದು ದಿನಕ್ಕೆ ಮತ್ತೀಗ ಈಗೂ ಮದುವೆ ಮಾಡ್ರಿ ಇಲ್ಲಪ್ಪ ಅಂದ್ರೆ ಇನ್ನು ಹೆಂಗಾರೆ ಮಾಡೋದು ಹೇಳಲ್ಲ ಇನ್ನು ಮುಂದೆ ಜೀವನಾನ ಸಾಗುಗಳು ಕಾಲ್ ಬೇಡ ಹಂಗಂದ್ರೆ ಆಶೀರ್ವಾದ ಮಾಡಿ ಹೋಗ್ರಪ್ಪ. ಆಶೀರ್ವಾದ ಅನ್ಕ ಆಗೈತಿ ನಿಮಗೆಲ್ಲ ಮದುವೆಗೆ ಬಂದಿಲ್ಲ ನೀವು ಮುತ್ತು ನೋಡ್ಲಕ್ಕ ಗುಡೇ ಊಟ ಐತಿ ನಮ್ಮದು ಹೊಟ್ಟೆ ತುಂಬ ಹಾಲಕ್ಕಿ ಹೊಡೆದು ಡುಸ್ ಅಂತ ಹಾಸಿಗೆ ಚಿಕ್ಕಿ 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 ತಾರೆಗಳ ತೊಡವೆ ಪ್ರೀತಿ ಹಳ್ಳಿ ಗೋಡಿನಲ್ಲಿ ಕೈಗೊತ್ತಿನ ಹೋಗವೇ Yeah.
ಮೈಗೊಪ್ಪುವ ಸುಂದರ ಸೀರೆಯನ್ನಿಟ್ಟುಕೊಂಡು ಮುಡಿ ತುಂಬ ಹೂವನ್ನಿಟ್ಟುಕೊಂಡು ಕೈಯಲ್ಲಿ ಹಾಲಿನ ಬಟ್ಟಲವನ್ನು ಹಿಡಿದು ನಾಚುತ್ತ ನನ್ನ ಬಳಿ ಬಂದ ನಿನ್ನನ್ನು ಕಂಡು ದೇವಲೋಕದ ಅಪ್ಸರೆಯು ದರಿಗಿಳಿದು ಬಂದಳೆಂದು ನಾ ತಿಳಿದೆ. ರೂಪ, ನಿನ್ನಲ್ಲಿ ಒಂದು ಮಾತು ಕೇಳದೆ? ಕೇಳಿ. ನಾನು ಹಗಲು ರಾತ್ರಿ ಎನ್ನದೆ ಮಳೆ ಬಿಸಿಲಿನಲ್ಲಿ ಭೂಮಿಯಲ್ಲಿ ದುಡಿಯುವ ಒಕ್ಕಲಿಗ, ವಿದ್ಯೆ ಇಲ್ಲದೆ ನಯನಾಜುಕನ್ನರಿಯದೆ ಭೂಮಾತೆಯೇ ಅನ್ನದಾತೆ ಎಂದು ಕೈ ಕೆಸುರಾದರೆ ಬಾಯಿ ಮೊಸರೆಂದು ಬೆವರು ಸುರಿಸಿ ದುಡಿದ ಬದುಕುವ ಮಣ್ಣಿನ ಮಗ. ಇದೆಲ್ಲ ತಿಳಿದ ನೀನು ನನ್ನನ್ನು ಮದುವೆಯಾಗಿದ್ದು ನಿನ್ನ ಮನ ಒಪ್ಪಿಗೆಯಿಂದಲೋ ಅಥವಾ ನಿಮ್ಮಪ್ಪನ ಒತ್ತಾಯದಿಂದಲೇ ನಿಜವಿದೆ. ನೀನು ನನ್ನ ಮೇಲಿನ ಪ್ರೀತಿಯಿಂದ ಮದುವೆಯಾಗಿದ್ರೆ ಮಾತ್ರ ನಿನ್ನ ಕೈಯಲ್ಲಿಯ ಹಾಲು ನೀಡು. ಒಪ್ಪಿದೆ. ಯಾಕೆ ಬರೀ ಕುತ್ತಿಗೆಯನ್ನು ಅಲ್ಲಾಡಿಸಿದರೆ ನಾನೇನೆಂದು ತಿಳಿಯಲಿ? ರೂಪ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ರೀ, ಇದು ಆನಂದದ ಕಣ್ಣೀರು. ಯಾವ ಜನ್ಮದ ಪುಣ್ಯವೋ ಏನು, ನಿಮ್ಮಂತ ಪತಿಯನ್ನ ಆ ದೇವರು ನನಗೆ ಜೊತೆಯಾಗಿ ಮಾಡಿದ. ನನ್ನ ಮನಸ್ಸಿನ ಭಾವನೆಗಳಿಗೆ ನನ್ನ ಕನಸನ್ನ ನನಸು ಮಾಡಿ ನನ್ನ ಜನ್ಮವನ್ನ ಸಾರ್ಥಕ ಮಾಡಿದ. ಅದಕ್ಕೆ ಈ ನನ್ನ ಮನಸ್ಸು ಸ್ವಚ್ಛಂದವಾಗಿ ಸಂತೋಷದಿಂದ ಬರ್ತಿರುವ ಸಂತೋಷದ ಕಣ್ಣೀರು ಸ್ವಾಮಿ. ಈ ನನ್ನ ಸೌಭಾಗ್ಯದ ಸಂಭ್ರಮದ ದಿನ ಇಂದು ಮಧುರ ದಿನವಾಗಿದೆ ಸ್ವಾಮಿ. ಹೌದೇ ರೂಪ, ನಿನ್ನ ಮಾತಿನಿಂದ ನನಗೆ ತುಂಬಾ ಸಂತೋಷವಾಯಿತು. ನಿನ್ನಂತ ಹಿರಿದಾದ ಮನಸ್ಸಿನ ಹೆಣ್ಣು ನನಗೆ ಹೆಂಡತಿಯಾಗಿ ದೊರೆತಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು. ನನ್ನಂತ ಭಾಗ್ಯವಂತ ಮತ್ಯಾರಿಲ್ಲೆಂದು ನಾನು ಸಂತೋಷ ಪಡುವೆ. ನನ್ನ ಅದೃಷ್ಟಕ್ಕೆ ನೀ ಕೊಡುವ ಹಾಲನ್ನು ಸಂತೋಷದಿಂದ ಕುಡಿಯುವ ರೂಪ, ಸಂತೋಷದಿಂದ. ನಿಮ್ಮ ಅದೃಷ್ಟವು ಅಥವಾ ನನ್ನ ಅದೃಷ್ಟವು ಯಾರಿಗೆ ಗೊತ್ತು? ಆದ್ರೆ ಆ ವಿಧಿ ನನ್ನ ಹಣೆ ಬರದಲ್ಲಿ ನಿಮ್ಮನ್ನೇ ಗಂಡನಾಗಿ ಬರೆದಿರುವಾಗ ಯಾರಿಂದಲೂ ತಪ್ಪಿಸಲು ಆಗೋದಿಲ್ಲ ರೀ. ಕೊನೆಗೂ ನೀವು ನನ್ನನ್ನ ಮದುವೆ ಆಗ್ತಿದ್ರಲ್ಲ. ನಿನ್ನ ಮಾತು ನಿಜ ರೂಪ. ನಿನಗೂ ನನಗೂ ಆಕಾಶ ಭೂಮಿಯಷ್ಟು ಅಂತರವೆಂದು, ನಾವಿಬ್ಬರು ಜೋಡಿಯಾಗದೆಂದು ನಮ್ಮ ತಮ್ಮ ಈ ಮದುವೆ ಬೇಡವೇ ಬೇಡಂದ ವಾದಿಸಿದ. ಆದರೆ ಆ ಮಹಾದೇವ ದೊಡ್ಡವನು ನನ್ನನ್ನೇ ಗೆಲ್ಲಿಸಿದ. ನಿನ್ನಂತ ಗುಣವಂತೆಯನ್ನು ನನಗೆ ದಯಪಾಲಿಸಿದ. ಈ ದಿನ ನನ್ನ ಪಾಲಿಗೆ ಮರೆಯಲಾರದಂತ ಮಹಾಸುದಿನವಾಗಿದೆ. ರೂಪ, ದೂರೇಕೆ ನಿಂತಿರುವೆ? ಹತ್ತಿರವ. ನನ್ನ ಮನಗೆತ್ತ ಮುದ್ದಾದ ಗಿಳಿಯನ್ನು ನನ್ನ ಹೃದಯ ಪಂಜರದಲ್ಲಿಟ್ಟು ಪ್ರೀತಿಸುವೆ, ಪೂಜಿಸುವೆ, ಆನಂದಿಸು. ಬಾರೂಪ. ಈ ನಿಮ್ಮ ಮುದ್ದಾದ ಹೃದಯವನ್ನ ಗೆದ್ದು ಈ ಗಿಳಿಯು ನಿಮ್ಮ ಹೃದಯ ಪಂಜರದಲ್ಲಿ ಹಾಯಾಗಿ ಆನಂದದಿಂದ ಇದೆ. ಯಾವಾಗಲೂ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬದುಕಬೇಕು. ಹಾಗೆ ಆ ದೇವರು ನನ್ನ ಆಸೆಯನ್ನ ಈಡೇರಿಸಿದ. ಕೊನೆಗೂ ನಿಮ್ಮನ್ನ ನನಗೆ ಕರುಣಿಸಿ ಫಲ ಕೊಟ್ಟು ಬಿಟ್ಟ. ದೇವರು ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನ ನನಗೆ ಕರುಣಿಸಿಬಿಟ್ಟ ಸ್ವಾಮಿ, ಕರುಣಿಸಿಬಿಟ್ಟ. ರೂಪ, ನೀನು ನನ್ನ ಪಾಲಿಗೆ ಮಡದಿಯಷ್ಟೇ ಅಲ್ಲ, ಮಹಾದೇವತೆಯೂ ಆಗಿರುವೆ. ನಿನ್ನ ಹಿರಿದಾದ ಮನಸ್ಸನ್ನು ಎಷ್ಟು ಹಾಡಿ ಹೊಗಳಿದರೂ ಸಾಲದು. ರೂಪ, ನೀನು ನನ್ನ ಮಾವನ ಮಗಳಷ್ಟೇ ಅಲ್ಲ, ನಮ್ಮ ಮನೆತನದ ಸಕಲ ವಿಚಾರವನ್ನೇ ಅರಿತವಳಾಗಿರುವೆ. ನಮ್ಮ ಬದುಕಿನಲ್ಲಿ ಕಷ್ಟ ಸುಖಗಳಷ್ಟೇ ಬರಲಿ, ಸಮನಾಗಿ ಹಂಚಿಕೊಂಡ ಬದುಕೋಣ. ಗಂಡು ಹೆಣ್ಣು ಬಾಳಿನ ಬಂಡೆಗೆ ಎರಡು ಗಾಲಿಗಳಿದ್ದಂತೆ. ಎರಡು ಗಾಲಿಗಳು ಏಕಕಾಲಕ್ಕೆ ತಿರುಗಿದರೆ ಬಂಡಿ ಸರಿಯಾಗಿ ಸಾಗಿ ಸಂಸಾರ ಸುಖದಿಂದ ಸಾಗುವುದು. ರೂಪ, ನಿನ್ನಿಂದ ಈ ಮನೆಗೆ ಬೆಳಗುತ್ತದೆ. ನಿನಗೆ ಈ ಸಮಾಜದಲ್ಲಿ ಅಚ್ಚಳೆಯಂತೆ ಹೆಸರುಳಿಯುತ್ತದೆ. ರೂಪ, ಅಚ್ಚಳೆಯಂತೆ ಹೆಸರುಳಿಯುತ್ತದೆ. ಸ್ವಾಮಿ, ನನ್ನ ಮೇಲೆ ನೀವು ಅಷ್ಟೊಂದು ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನ ಇಟ್ಕೊಂಡಿದ್ದೀರಾ? ಹೌದು ರೂಪ. ನೀನು ಮನಸ್ಸು ಮಾಡಿದರೆ ಶ್ರೀಮಂತನನ್ನಾಗಲಿ ನೌಕರಿ ಮಾಡುವನಾಗಲಿ ಮದುವೆಯಾಗಿ ಸುಖದ ಬದುಕು ಸಾಗಿಸಬಹುದು. ಆದರೆ ಆದರ್ಶ ಜೀವಿಯಾದ ನೀನು ನನ್ನಂತ ಬಡ ಒಕ್ಕಲಿಗನ್ನು ಮದುವೆಯಾಗಿ ನನ್ನ ಜೀವನವನ್ನೇ ಉದ್ಧಾರ ಮಾಡಲು ಬಂದ ತ್ಯಾಗ ಜೀವಿ.
ನಿನ್ನ ಮಾತನ್ನು ನಾನೆಂದೂ ಮೀರಲಾರೆ ರೂಪ. ನಿನ್ನನ್ನು ನಾನು ಒಂದು ಅರಕ್ಷಣವೂ ಬಿಟ್ಟಿರಲಾರೆ. ನನ್ನ ಬದುಕನ್ನೇ ಬೆಳಗಿಸಲು ಬಂದು ಸಂಪತ್ತ ಲಕ್ಷ್ಮಿ ನೀನು. ನಿನ್ನ ಮದುವೆ ಮಾತು ಮುಗಿದ ದಿನವೇ ಹೊಲದಲ್ಲಿ ಬೋರು ಹಾಕಿಸಿರಿ. ಸಾಕಷ್ಟು ನೀರು ಸಿಕ್ಕಿತು. ಹೊಲ ಕೇಳಿದಲ್ಲೆಲ್ಲ ಸಾಲ ಸಿಕ್ಕಿತು. ಭೂಮಿಯ ತುಂಬ ಶೇಂಗಾ ಬಿತ್ತಲು ಅನುಕೂಲವಾಯಿತು. ಇಂದು ನಮ್ಮ ಹೊಲದಲ್ಲಿ ಬೆಳೆ ಬೆಳೆದು ನಿಂತಿರುವುದು ನಿನ್ನ ಕಾಲಗುಣದಿಂದಲೇ ರೂಪ, ನಮ್ಮ ಶ್ರಮದಿಂದಲ್ಲ. ಇಂದು ಮಹಾಲಕ್ಷ್ಮಿಯಂತೆ ಈ ಮನೆಗೆ ಬಂದಿರುವೆ. ಶ್ರೀಮಂತಿಕೆ ಸುಖವನ್ನು ನಮಗೆ ತಂದಿರುವೆ ರೂಪ, ನಮಗೆ ತಂದಿರುವೆ. ರೀ, ನಿಮ್ಮ ಹೊಗಳಿಕೆಗೆ, ನೀವು ನನ್ನ ಮೇಲಿಟ್ಟಿರುವ ಅಭಿಮಾನಕ್ಕೆ ನಾನು ತಕ್ಕವಳ ಅಲ್ಲವೋ ಏನೋ ಆ ದೇವರಿಗೆ ಗೊತ್ತು. ಆದ್ರೆ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನೀವು ನನ್ನನ್ನು ಮದುವೆಯಾಗಿದ್ದೀರಾ. ಕೊನೆಯವರೆಗೂ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಸೇವೆ ಮಾಡಿ ನಗನಗುತ್ತಾ ನಿಮ್ಮ ಜೊತೆಯಾಗಿ ಬಾಳುವೆ ಸ್ವಾಮಿ, ಜೊತೆಯಾಗಿ. ರೂಪ, ಅಣ್ಣ ಅತ್ತಿಗೆಯರ ಬಗ್ಗೆ ನಿನಗೆಲ್ಲ ತಿಳಿದಿದ್ದೆ. ನಾವೆಲ್ಲರೂ ಈ ಮಟ್ಟಕ್ಕೆ ಬರಲು ಅವರ ತ್ಯಾಗವೇ ಕಾರಣ. ನಮ್ಮೆಲ್ಲರ ಪಾಲಿಗೆ ಅವರು ದೇವರು. ಮೈದುನರನ್ನು ಮಕ್ಕಳಂತೆ ಕಂಡು ಈ ಮನೆಯ ಉನ್ನತಿಗಾಗಿ ತಮ್ಮ ಜೀವನವನ್ನೇ ಸವಿಸುವರು. ಅವರ ಪ್ರೀತಿಯನ್ನು ಗಳಿಸಿಕೊಂಡು ನಾವೆಲ್ಲರೂ ಒಂದಾಗಿ ಕೂಡಿ ಬದುಕೋಣ. ಅಣ್ಣ ಅತ್ತಿಗೆಯರ ಆಸೆಯನ್ನು ಸಾರ್ಥಕ ಮಾಡೋಣ ರೂಪ, ಸಾರ್ಥಕ ಮಾಡೋಣ. ಸ್ವಾಮಿ, ಮೊದಲ ದಿನವೇ ನಿಮ್ಮ ಮೊದಲ ಮಾತುಗಳನ್ನ ನನ್ನ ಮುಂದೆ ಹೇಳಿದ್ದಕ್ಕೆ ತುಂಬಾ ಸಂತೋಷವಾಯಿತು ರೀ. ಅಕ್ಕ ಮಾವನೊಂದಿಗೆ ನಾನು ಮನಸ್ಸಾರಿ ಅವರೊಂದಿಗೆ ಹೊಂದ್ಕೊಂಡು ಹೋಗ್ತೀನಿ. ಹಾಗೆ ನಿಮ್ಮ ಕಷ್ಟವನ್ನರಿತು ಹೊಲದಲ್ಲಿ ನಾನು ನಿಮ್ಮ ಜೊತೆಗೆ ಹೆಗಲು ಕೊಟ್ಟು ನಿಮ್ಮ ಜೊತೆ ಬಾಳಿ ಬದುಕ್ತೀನಿ ಸ್ವಾಮಿ. ನಿಮ್ಮೆಲ್ಲರ ಮಾತಿಗೆ ನಾನು ತಕ್ಕವಳಾಗಿ ಇರ್ತೀನಿ. ರೂಪ, ನಿನ್ನ ಮಾತು ಕೇಳಿ ನನಗೆ ಅಮೃತ ಕುಡಿದಷ್ಟು ಆನಂದವಾಯಿತು. ನನ್ನ ಬದುಕು ಇಂದ ಸಾರ್ಥಕವಾಯಿತು. ರೂಪ, ಈ ಸಂತೋಷದ ದಿನದಂದು ನಿನ್ನ ನವಿಲ ನರ್ತನೆಯೊಂದಿಗೆ ಒಂದು ಹಾಡು ಹಾಡುವೆ.
ಜೊತೆಯಾಗಿ ಹಿತವಾಗಿ ಹಗಲಲ್ಲಿ ಕಂಡಾಸೆ ഇരുಳಲ್ಲಿ ಬಂದಾಸೆ ಎಲ್ಲವೂ ಸೇರಿ ನಿನ್ನನ್ನು ಪಡೆವಾಸೆ ಬೇರೇನು ನಾ ಕೇಳಿ ನನ್ನದಿರಲಿ ನವೆಂದು ಹೀಗೆ ಬಳಿದ ನವೆಂದು ಹೀಗೆ ಬಳಿ ನಿನ್ನ ಬಿಡಲಾರೆ ನಾಳೆ ಈಗ ಲಾ 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 ಸೇರಿ ಬರುವ ನನ್ನ ಮನದಲ್ಲಿ ಇದು ಬೆಳಕಾಗಿ ನಿನ್ನ ಬಿಡಲಾರೆ ನಾಳೆ ಬಾರಪ್ಪ, ಈ ರಾತ್ರಿ ನಮ್ಮ ಪಾಲಿಗೆ ಮಧುರ ರಾತ್ರಿಯಾಗಲಿ. ನಮ್ಮ ಜೀವನ ಹಾಲಿ ಜೇನಿನಂತೆ ಸಿಹಿಯಾಗಲಿ. ನೀವು ಒಳಗಡೆ ನಡಿ, ನಾನು ನೀರು ತೆಗೆದುಕೊಂಡು ಬರ್ತೀನಿ. ಮಧುರ ರಾತ್ರಿ ನನ್ನ ಪಾಲಿಗೆ ಮಧುರ ರಾತ್ರಿ ಅಲ್ಲ, ಕ್ರೂರ ಕರಾಳ ರಾತ್ರಿ ಇದು. ಕಲಿತ ಸುಂದರ ಹೆಣ್ಣು, ವಿದ್ಯಾವಂತ ಹೆಣ್ಣು ಹೆಂಡತಿಯಾಗಿ ಸಿಕ್ಕಿದ್ದಾಳೆಂತ ಸ್ವಂತ ಸುಖದಲ್ಲಿ ಹುಚ್ಚಿನಂತೆ ತೇಲಾಡ್ತಾ ಇದ್ದಾನೆ ಹುಂಬಗಂಡು. ಇವನ ಬಾಹು ಬಂಧನದಲ್ಲಿ ನಾನು ಬಂದಿಯಾಗಿ ಬದಲಬೇಕಾ? ಇಲ್ಲ, ಇವನ ನನ್ನ ಕಾಡಿಗೆ ತಾಳಿ ಕಟ್ಟಿದನೆಂದ ಮಾತ್ರಕ್ಕೆ ನಾನು ಇವನ ಜೊತೆ ಬಾಳಿ ಬದುಕಬೇಕಾ? ಅಥವಾ ನನ್ನ ಆಸೆಯನ್ನ ನಸಿಸಿ ನನ್ನ ತೋಳಿಗೆ ತಾಳಿ ಕಟ್ಟಿದ್ದಾನೆ ಅಂತ ಇವನಿಗೆ ಜೀವನ ಪೂರ್ತಿ ಶಿಕ್ಷೆ ಕೊಟ್ಟು ನಾನು ಬದುಕಬೇಕಾ? ಹೌದು, ನನ್ನ ಆಸೆಯನ್ನ ಕೇಳಿದೆ ಇವನು ನನ್ನ ಮಡದಿಯಾಗಿ ಸ್ವೀಕಾರ ಮಾಡಿದ್ದನಲ್ಲ. ಕೊನೆವರೆಗೂ ಇವನಿಗೆ ಯಾವ ಸುಖವಿಲ್ಲದೆ ತಕ್ಕ ಶಿಕ್ಷೆಯನ್ನ ಕೊಟ್ಟು ನನ್ನ ಸೇಡು ನಾನು ತೀರಿಸಿಕೊಳ್ಳಲೇಬೇಕು. ರೂಪ, ನೀರು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದ್ದ ನೀನು ಏನೋ ಚಿಂತಿಸುತ್ತಾ ನಿಂತಿರುವೆ ಅಲ್ಲ? ಸ್ವಾಮಿ, ನನ್ನ ಮನದ ಮಾತನ್ನ ಈ ಆನಂದದ ಸುಂದರ ಸಮಯದಲ್ಲಿ ನಿಮಗೆ ಹೇಳಿ ನಿಮ್ಮ ಆಸೆಯನ್ನ ನಿರಾಸೆಗೊಳಿಸ್ಲಿ? ಇಲ್ಲ ಸ್ವಾಮಿ, ಇಲ್ಲ. ನನ್ನ ಪತಿಯ ಸಂತೋಷಕ್ಕಿಂತ ಮುಖ್ಯವಾದದ್ದು ನನ್ನ ರಥವೇನಲ್ಲ ಅಂತ ನಾನು ತೀರ್ಮಾನಿಸಿಬಿಟ್ಟಿದ್ದೀನಿ ಸ್ವಾಮಿ. ಅದು ಯಾವ ರಥ ಮಾಡುತ್ತಿರುವೆ? ಬಿಡಿಸಿ ಹೇಳದಿದ್ದರೆ ನನಗೆ ತಿಳಿಯುವುದಾದರೆ ಹೇಗೆ ರೂಪ? ಹೌದು ಸ್ವಾಮಿ, ನಿಮ್ಮನ್ನ ನಾನು ಬಹಳ ದಿನಗಳಿಂದ ಪ್ರೀತಿಸಿ ನಿಮ್ಮನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಆದ್ರೆ ಮನೆಯಲ್ಲಿ ಒಪ್ಪದೇ ಇದ್ದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ ಬಂದೆ. ಒಂದು ದಿನ ದೇವರಲ್ಲಿ ನಾನು ಹರಕೆ ಹೊತ್ತು ದೇವರಲ್ಲಿ ಬೇಡಿಕೊಂಡೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ. ಆ ದಿನ ಮದುವೆ ಆದ್ರೆ ನಾನು ಪತಿಯ ಜೊತೆ ಸೇರ್ಲಾರ್ದೆ ನಿನಗೆ ವ್ರತ ಮುಗಿಸ್ಬೇನೋ ಅಂತ ಬೇಡಿಕೊಂಡಿದ್ದೆ. ಆದ್ರೆ ಈಗ ನನ್ನ ವ್ರತ ಮುಗಿಸ್ಬೇಕು ಅಂದ್ರೆ ಕನಿಷ್ಠ 3 ತಿಂಗಳಾಗಬಹುದು. ನನ್ನ ಪತಿಯ ಸುಖ ಶಾಂತಿ ನೆಮ್ಮದಿಗಿಂತ ನನ್ನ ವ್ರತವೇನು ಮುಖ್ಯವಲ್ಲ ಅಂತ, ನಿಮ್ಮ ಸಂತೋಷವೇ ನನಗೆ ಮುಖ್ಯವೆಂದು ನಾನು ನಿಮ್ಮ ಜೊತೆ ಒಂದಾಗಲು ನಿರ್ಧರಿಸಿಬಿಟ್ಟಿದ್ದೀನಿ ಸ್ವಾಮಿ. ರೂಪ, ನನ್ನ ಮನದ ದೇವತೆ ರೂಪ, ನಿನ್ನನ್ನೆಷ್ಟು ಹಾಡಿ ಹೊಗಳಲಿ. ಬಯಸಿದ ಗಂಡನು ಪಡೆಯಲು ತಪಸ್ಸು ಮಾಡುವ ಸತಿಯನ್ನು ಪುರಾಣದಲ್ಲಷ್ಟೇ ಕೇಳಿದ್ದೆ. ಅಂತ ಸತಿ ಈಗ ನನಗೆ ಹೆಂಡತಿಯಾಗಿದ್ದಕ್ಕೆ ನನ್ನ ಪುಣ್ಯ ಎಂದು ತಿಳಿದಿರುವೆ. ರೂಪ, ನೀನು ನನ್ನ ಪಾಲಿಗೆ ಮಡದಿಯಷ್ಟೇ ಅಲ್ಲ, ನನಗಾಗಿ ನೀನು ಇಷ್ಟು ಕಷ್ಟಪಡುತ್ತಿರುವಾಗ ನಿನಗಾಗಿ ನಿನ್ನ ಪೂಜೆ ಮುಗಿಯುವವರೆಗಾಗಿ 3 ತಿಂಗಳೇಕೆ ರೂಪ, ನಿನ್ನಿಂದ ನಾನು 3 ವರ್ಷ ದೂರವಿರಲು ಸಿದ್ಧನಿದ್ದೇನೆ. ನಿನ್ನ ಸಂತೋಷವೇ ನನ್ನ ಸಂತೋಷ. ನಿನಗಾಗಿ ನಾನು ಯಾವ ತ್ಯಾಗ ಮಾಡಲು ಸಿದ್ಧನಿರುವೆ ರೂಪ, ಸಿದ್ಧನಿರುವೆ.
ಸ್ವಾಮಿ, ಈ ಪ್ರಥಮ ರಾತ್ರಿ ದಿನದಂದು ನಿಮಗೆ ಮೊದಲ ರಾತ್ರಿ ದಿನವಾಗಿ ಸುಖ ಸಿಗಲಿಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಸ್ವಾಮಿ, ನೋವಾಗ್ತಾ ಇದೆ ರೀ. ನಿಮ್ಮನ್ನೇ ಮದುವೆ ಆಗಬೇಕೆಂಬ ಹಠದಿಂದ ದೇವರಲ್ಲಿ ಬೇಡಿಕೊಂಡು ನಾನು ವ್ರತ ಹಿಡಿದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ. ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ. ಹೇ ಹುಚ್ಚಿ, ಜೀವ ಹುಟ್ಟಿರುವುದು ಬರೇ ಕಾಮತೃಪ್ತಿಗಷ್ಟೇ ಅಲ್ಲ, ಪರಿಶುದ್ಧವಾದ ಪ್ರೇಮಕ್ಕಾಗಿ. ಮನ ನೋಯಿಸಿಕೊಂಡು ದುಃಖಿಸಬೇಡ. ನನಗಾಗಿ ನೀ ಹಿಡಿದಿರುವ ಕಾಯಕವನ್ನು ನಾನು ಮೆಚ್ಚಿರುವೆ. ನಿನ್ನಂತ ಘನತೆ ಗೌರವವುಳ್ಳ ಬುದ್ಧಿವಂತ ಹೆಣ್ಣನ್ನು ಆ ಮಹಾದೇವನು ನನಗೆ ಕರುಣಿಸಿದ್ದಕ್ಕಾಗಿ ನಾನು ಇಂದಿನಿಂದ ಆ ಮಹಾದೇವನನ್ನು ಪೂಜಿಸುವೆ. ನಗು ನಗುತ್ತ ಬದುಕೋಣ, ಈ ಸಂಸಾರದಲ್ಲಿ ಈಸಿ ಜಯಿಸೋಣ. ರೂಪ ನಡೆ, ಬಹಳ ಹೊತ್ತಾಯ್ತು, ಹೋಗೋಣ. ಎಲ್ಲವ್ವ ನಿನ್ನ ಮಗ ಎಳೆಯ ಪರಶುರಾಮಯ್ಯ. ಮಾಸ್ತರ, ನಾನು ಮಾಲಾನ ಪಡಿಬೇಕಂತೇಳಿ ರಗಡ ಪ್ರಯತ್ನ ಪಟ್ಟರು. ಅವ್ರ ಅಪ್ಪ ಲಂಗಡಿ ಅದಾರಲ್ಲ, ಶನಿ ಕಾರ್ದಂಗೆ ಕಾಡತ್ತಾರಿ. ಅದಕ್ಕೆ ಈ ವಯಸ್ಸಾಗರೆ ಬಂದ್ ಹಾಕೊಳಕಿನ ಪಡ್ಕೋಬೇಕಂತೇಳಿ ಬಂದನ. ಅಲ್ಲಿ ಯಾವುದೋ ಅಕ್ಕಿ ಈ ಕಡೆನೇ ಬರಾಕತ್ತೈತಿ. ಆಕಿನ ನೋಡ್ರ ನಮ್ಮ ಸಾಹಿತ್ಯಗತೆನ ಕಾಣ್ತೈತಿ. ಬರ್ಲಿ ಬರ್ಲಿ. ಅದೇ ಅಲ್ಲ, ಎಷ್ಟ ಕಷ್ಟಪಟ್ಟನು ಆ ಶರಣನ ಕಣ್ಣು ತಪ್ಪಿಸಿ ಆ ಮಸೂರು ಮಾರು ಮಾಲನ ಚಗ್ಗರಣ್ಣ ಮಸೂರು ಮಾಲು ಮಾಲನ ಹೇಳಿ ಹಾಸ್ಕೊಂಡು ಹೋಗ್ಬೇಕಂದ್ರ ಆಗಲ್ಲ. ಇಲ್ಲೊಂದ ಯಾವುದೋ ಸ್ವಂತ ಪೋಖರಿ ನೆತ್ತೈತಿ. ಏನೇ ನಮಗ ತಪ್ಪತೈತೆ ನೋಡೋಣ. ಎಂತವ ಶುಗರಿ ನಮಗ, ನಮ್ಮ ಶರೀರಕ್ಕೆ ಮ್ಯಾಚಿಂಗ್ ಆಗ್ತೈತೆ. मुझे कबूल मुझे कभी मुझे कभी मुझे कभी इस प्यार का खुदा 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 गवा खुदा गवा खुदा गवा खुदा गवा ಸಾಹೇಬ್ತಿ, ನಮ್ಮ ಜಾತಿ ಒಡ್ರ ಜಾತಿ. ನೀ ಯಾವಾಗ ಸುಳ್ಳು ಹೇಳೋದಿಲ್ಲ ನೋಡು, ಕರೆಯಲ್ಲ ಹೇಳಿದೆ. ಕರೆಕ್ಟ್ ಒಡ್ರಗತ್ಲೇನ ಕಾಣಿಸ್ತೀನಿ. ಏ ಬಾಯಿ, ನಾ ನಮ್ಮ ಜಾತಿ ಕೇಳಿಲ್ಲ. ನೀ ಎಲ್ಲಿ ಹೊಂಟಿದೀವ, ಯಾರ ಮನೆ ಕುಬಸ ಮಾಡ್ಕೊಳಕ್ ಹೊಂಟಿದೆ ಅಂತೇಳಿ ಕೇಳಕತ್ತನ್ನ. ಏಸರಾಗ ದಿವಸ ಬಹುಶಃ ತುಂಬಿದಾನ ಕಾಣ್ತೈತಿ. ಎಲ್ಲಿ ಬಿಡು, ನಿನ್ನ ಹೆಸರು ಏನು? ನನ್ನ ಹೆಸರು ಎಲ್ಲರೂ ಇಲ್ಲಿ ಕೂತು ಜನ ಪ್ರೀತಿಯಿಂದ ಯಮನಿ ಯಮನಿ ಅಂತ ಕರೀತಾರೆ. ಹಂಗಾದ್ರೆ ನಿಂದೇನ್ ಹೆಸರ? ನನ್ನ ಹೆಸರ ನನ್ನ ಹೆಸರ ಅಲ್ಲ
ಎಲ್ಲಮ್ಮ ಎಲ್ಲ ಕಲ್ಲವ ಏ ಪಿಸರೆ ಹಳೆ ಪಿಸರೆ ಅಲ್ಲಮ್ಮ ಅಂತ ಹೇಳಿದ ಲೇ ಅಲ್ಲಮ್ಮ ಹಾ ನಿನ್ನ ನೋಡ್ರ ನಮ್ಮ ಅಕ್ಕಂದ ನೆನಪಾಕೈತೆ ನಮ್ಮ ಅಕ್ಕ ಸತ್ತ 1 ವರ್ಷ ಆತ ಆಕಿನ ತ್ಯಾಕಿ ಬಡದ ನೆನಪಾಕೈತೆ ಅಲ್ಲಮ್ಮ ವಿಚಾರ ತಂದ್ರೆ ನನಗೂ ನನ್ನ ಬಾಬೆನ ನೆನಪ ಆಗ್ತೈತೆ ಆಕೆನ ನೆನಪ ಆಗ್ತೈತೆ ನಿನ್ನ ತಬ್ಕೋಬೇಕು ಅನಿಸ್ತೈತಿ ಹಂಗಾದ್ರ ತಡ ಯಾಕ ಬಾರ ಮಗುನ ಬಾ. ಅರೇ ಅಣ್ಣ ಮುಳುಗಳ ಹತ್ತಿತ್ತು ಯಪ್ಪ ಇವ್ರು ಗೋಡ್ದಾರ ಕ್ಯಾನರೇ ಇವತ್ತು ಎಲ್ಲಿ ಹೊರಡೋರು ಏ ಬಾಬಾ ಇದಕ್ಕೆ ಎಲ್ಲಿ ಮ್ಯಾತ್ಗ ತುಳು ಏನನ ಇಲ್ಲಿ ಭಗವಂತ ನಾ ಎಲ್ಲಿ ಎಲ್ಲವನ್ನ ಗುಡ್ದಾದಾಗಿನ ತೆಕ್ಕೆ ಬಡ್ದ ನೀವೊಂದಿಷ್ಟ ದೂರ ಸರ್ಸಿದ್ರೆ ಯವ್ವ ನನಗೆ ವಾಕರಿಕ ಬಂದಾತೈತಿ ಹೆಂತಾನೆ ಹೆಂತ ಚಂದ ಇರುತ್ತೆ ಏ ಭಗವಂತ ಇದನ್ನ ಯಾರು ಗಂಟು ಹಾಕಿದಿ ಹೋ ನನಗ ತೋ ಇದು ಪೂರಾ ನ್ಯಾಷನಲ್ ಹೈವೇ ಇದ್ದಂಗ ಐತ್ರಿ ಒಟ್ಟ ಏರಿಲ್ಲ ಇಳು ಇಲ್ಲ ಯಾನು ಒಟ್ಟ ಪೂರಾ ಸಪಾಟ್ ಐತಿ ನೀ ಎಲ್ಲಿ ಹೇಳಿದ ಅಟ್ಟ ಆಡ್ಸಕೈ ಕೆಳಗೆ ಹೋಗಬೇಡ ನನಗೆ ಗುಲ್ಗೊಚ್ಚಿಗೆ ಆಗ್ತಾವ ಗುಲ್ಗೊಚ್ಚಿ ಅದಕ್ಕೆ ನಾವು ಕೆಳಗೆ ಹೋಗಲಿಲ್ಲ ಹೋಗಬೇಡ ಗಣಸುರಾನ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಕಾಣೆ ಹಿಂದೆ ಯಾಕೆ ಹೋಗ್ಲಕತ್ತೀನಿ ಯಾಕೋ ಹೊಂಟಿದ್ದೀನಿ ಏ ಮಾಮ ಎಲ್ಲಿ ಹೊಂಟಿ ನಿನ್ನೆ ನನಗಿಲ್ಲಿ ಬಾತಿಲ್ಲ ಅಯ್ಯೋ ಯಪ್ಪ ಶರಣ್ಯ ಬೆತ್ತಲೇನೇನ ರೊಟ್ಟಿ ಜಾರಿ ತುಪ್ಪದಾಗ ಎಂದು ನಿಂದು ನಸೀಬು ತೆರೆ ಹಂಗೆ ಕಾಣಿಸ್ತದೆ ಒಮ್ಮೆ 2 ಗಂಟೆ ಬಿದ್ದಾವ ನಮ್ಮ ಕಾಲದಾಗ ನಮ್ಮ ಗೌಡ್ರು ನಾವು ಕಾಲು ಕಟ್ಟಿ ಒತ್ತುಕೊಂಡು ಹೋದ್ರನ ಕೆಲಸ ಆಗೋ ಕಾಲಿತ್ತು ಈಗ ನೋಡ್ರಿ ಈ ಸಾಯವತಿನೂ ಮಾಮಾತಾಳ ಈ ಹುಡುಗಿನೂ ಮಾಮಾತಾಳ ಏ ಮಾಮ ನನ್ನ ಹೆಸರು ಯಮುನಾ ಮೊದಲು ನೀನು ನನ್ನ ಹತ್ರ ಬಾರೋ ಮಾಮ ಬಾ ಹೆಸರೇ ಮೊದಲು ನನ್ನ ಕಡೆ ಬರ್ಲಿ ಬೆಳೆ ಬಾರ ಏ ಬುಗುಣಿ ನನ್ನ ಮಾಮ ಅದಾನ ಬುಗುಣಿ ಹಳೆ ಬುಗುಣಿ ನಾ
ಯಾರಿಗಂತ ಬರಲಿ ಒಬ್ಬರಾಗಿ ಬಂದ್ರು ನಿಮ್ಮ ಎಲ್ಲ ಆಶೆಯನ್ನು ಪೂರೈಸಬಲ್ಲ ಈ ನಿಮ್ಮನ್ನಲ್ಲ. ಹಂಗಾದ್ರೆ ಕೊಡು ಒಂದು ನನಗೆ ಬ್ಯಾಂಡ. ಮುಖ್ಯತೆ ಯಾಕಿದೆ ರೇಟ್ ಅಲ್ಲ ಹೆಸರು ಹೋಗ್ಬೇಕು. ಮಮ್ಮ ಮೊದಲು ನಡ್ಕಡೆನ ಬಾಡಿ ಈ ಗದ್ದ ಬ್ಯಾಡ ನನ್ನ ಹತ್ಯಾಕ ಒಂದು ಕಾಯಿನ್ ಐತಿ ಅದನ್ನ ಚಿತ್ತಪಟ್ಟ ತೋರಿಸ್ತಾನ. ಯಮ್ಮ ನಿನಗೆ ಚಿತ್ತ ಬೇಕು ಏನಮ್ಮ ನಿನಗೆ ಪಟ್ಟು ಬೇಕು ಬೇಕು. ಮಮ್ಮ ನೋಡು ನಾ ದಾಡ್ಸಿ ಅದನ್ನ ನನಗೆ ಯಾವತ್ತೂ ಮ್ಯಾಲಿಂದ ಬೇಕು. ತೋರು ಮಾಮ ತೋರು ನನಗೆ ಚಿತ್ತ ಬೇಕು ತೋರು. ಹಂಗಾದ್ರೆ ನನಗ ತೂರು ಮಾಮ ತೂರು. ತೋರು ಮಾಮ ತೋರು. ಅವನ ಇವಕ್ಕೆ ಆಟೋನ ಇಲ್ರಿ. ಒಂಚರ ಇದಕ್ಕೆ ಬಾ ನೋಡಿ ನಿಮ್ಮ ಅಪ್ಪನಾದ್ರೆ ಯಾವ ಪರಿಮಾಣ ನೋಡ್ಬೇಕು. ನೀವು ಬರ್ತಿದ್ರ ನಿಮ್ಮ ಅಪ್ಪನಂದಿಂದ ಪೂರ್ತಿ ಕುಲ್ಲಾನ ಮಾಡ್ತಿದ್ದ. ಏ ಮಾಲ ನೀ ಬರ್ತಿದ್ರ ನಿಮ್ಮ ಅಪ್ಪನನ್ನ ಪೂರ ರೇಪ್ ಮಾಡಿ ಹರಿದ 12 ಮಾಡ್ತಿದ್ದ. ಏ ಮಾಲ ಹರಿದ 12 ಆಗಿಲ್ಲವ ನಿಂದು ಹರಿದ 14 ಆಗೈತಿ. ಯಾಗಿ ಬರದಾಗಿ ತಾನಿ ಕುಡಿಸಲು ಹಲೋ ಏ ಮಾಲ ನೀ ಅಲ್ಲ ನಿನ್ನ ಕಳಿಸ್ಬೇಕಂದ್ರ ನಂದಿ ಅಲ್ಲ ನಿಮ್ಮ ಅಪ್ಪನ ಕೈಯಾಗ ನಿಮ್ಮ ಅವ್ರ ಚಿಟಿ ಚಿಟಿ ಮಳೆಯಾಗ ಒಂದ್ ನಾಯಿಗೆ 12 ನಾಯಿ ಗಂಟು ಬಿದ್ದು ಈಗ ನನಗ ಬಲಾತ್ಕಾರ ಮಾಡಕ್ ಬಂದಾಳ ಹೊಯ್ಕೊಳತ್ತೀರಿ. ಆ ಬುಬ್ಬುಣ್ಯಾರ್ಯ ಹಳೆ ಬುಬ್ಬುಣ್ಯಾರ್ಯ ಸಾಮೂಹಿಕ ಅತ್ಯಾಚಾರ. ಯವ್ವಾ ಮಗಳ ಯಪ್ಪ ನೀ ಬರ್ಲಿಕ್ಕಂದ್ರ ನಿಮ್ಮ ಅಪ್ಪನ ಸೀಲ ಉಳಿತಿದ್ದಿಲ್ವಾ ಮಗಳ ಉಳಿತಿದ್ದಿಲ್ಲ. ಒಂದು ಕೇಲ್ ಕಲಾಸ್ ನಾಟಕ ಬಂದು ಕರು. ಯಪ್ಪ ಇವರಿಬ್ರು ಕೂಡಿ ನಿನ್ನ ರೇಪ್ ಮಾಡಿದ್ರ. ಸ್ಟಾಪ್ ದೊಡ್ಡವ್ರಗಿಂತ ಬಲಾತ್ಕಾರ ಅಂತ ಹೇಳಿ ಬಾಯಿ ತುಂಬಾ ಬಗಳಾಕತ್ತೀರಿ ಮಕ್ಕಳ್ಯ. ಯಾರು ಬಲಾತ್ಕಾರ ಮಾಡಾಕತ್ತೀರಿ ಮಕ್ಕಳ್ಯ. ಇರ್ಲಿಕ್ಕಂದ್ರ ಒಬ್ಬೊಬ್ಬರ ದರ್ಗಾಜಿ ಎಲ್ಲ ಬುರಗಾನ ತೆಗಿತಾನೆ ಬಂದು
ಸಾಹೇಬ್ರ ಈ ಮುದಕ್ ಅದ ನೋಡ್ರಿ ಮುದಕ್ ನಮ್ಮ ನಾನು ರೇಪ್ ಮಾಡಕ್ ಬಂದಿದ್ರಿ ರೇಪ ಸಾಹೇಬ್ರ ನಾನು ಮಾಡಾಕ ಬಂದದ್ರಿ ತುಸುದ್ರಾಗ ಟೂಸಿಗೆ ಆಗೈತ್ರಿ ನಿನ್ನ ಅವನ ಏನ್ ಮಾಡಕ್ ಬಂದಿದ್ದ? ಸಾಹೇಬ್ರ ರೇಪ್ ರೀ ರೇಪ್ ನೀವೇನು ಬರ್ದಿದ್ರ ಇವ್ರ ಮಾತು ನಂಬಕ ಹೋಗ್ಬೇಡ್ರಿ ಬೇಕಾದ್ರೆ ಮುಟ್ಟಿ ನೋಡ್ರಿ ನಿಮ್ಗ ಗೊತ್ತಾಗುತ್ತ ಮುದುಕು ಮನುಷ್ಯ ಅಂತೇಳಿ ಮುದುಕು ಮನುಷ್ಯನ ಮೇಲೆ ಇಬ್ರು ಹುಡುಗಿಯರ್ ರೇಪ್ ಮಾಡತ್ತಾರ ಬರ್ಕೋರಿ ಕೇಸ್ ನಾ ಮಾಡ್ತೀನಿ. ಏನಿದು? ಸಾಹೇಬ್ರ ಬರ್ಕೊಳ್ಳೋದಾಗ ನಾ ಹೊರಕೋರಿ ಅದ ಕಬರ್ಗೇಡಿ ಏನು ನಡ್ಕೊಳ್ಳೋದು? ಅದ ಕೇಸ್ ಬಂದ್ಕೊಂಡು ಏನಿದು? ಹುಡುಗಿಯರ ಮೇಲೆ ಮುದುಕರ ಬಲಾತ್ಕಾರ ಅಂತ ಕೇಳಿನಿ, ಆದರೆ ಮುದುಕರ ಮೇಲೆ ಹುಡುಗಿಯರ ಬಲಾತ್ಕಾರ ಖರೆ ಹೇಳ ಮುದುಕ? ಬರೀ ಅಪ್ಪ ನನ್ನ ಮಗಳು ಬರ್ಲಿಕ್ಕಂದ್ರ ನನ್ನ ಹೆಣ ಪಂಚನಾಮ ಮಾಡ್ರು ಕೂನ್ ಹತ್ತಲ್ದಂಗ ಮಾಡ್ತಿದ್ರಿ ಬೊಬ್ಬಣ್ಯಾರು ಹಳೆ ಬೊಬ್ಬಣ್ಯಾರು. ಸಾಹೇಬ್ರ ನಿಮಗೆ ಕರೆ ಪಡಿಸ್ತಕ್ಕೆ ನನ್ನ ಕೂದಲ ನನ್ನ ಆಕಾರ ನನ್ನ ವಿಕಾರ ಹಂಗ ಸಾಹೇಬ್ರಿ ಮುದಕ್ ಅದಾನಲ್ರಿ ಸುಳ್ಳು ಹೇಳತ್ತಾನ್ರಿ ಸಾಹೇಬ್ರು ಸುಳ್ಳು ಹೇಳತ್ತಾನ ನೋಡಿಲ್ ಬೇಕಾರೆ ನಮ್ಮ ಅರ್ಬಿ ಅದ ಏ ನಾ ಎಲ್ಲ ಖರೆ ಹೇಳಿಸ್ತೇನೆ, ಆದ್ರ ನಿಮಗೆ ಎಲ್ಲೇನು ಬಲಾತ್ಕಾರ ಆಗಿ ನೀವಿಬ್ರು ಏನೇನು ಹರಿದಾವ್ ತೋರ್ಸ್ರಿ, ನೋಡಿ ಕಂಪ್ಲೇಂಟ್ ಬರ್ಕೋತೀನಿ. ಸರ ಏ ಮೊದಲು ನೀ ತೋರ್ಸ್ ಹಾಗೆ ನೋಡ್ರಿ ಸರ ಅದಕ್ಕಿಂತ ಮುಂಚೆನೆ ಸಾಹೇಬ್ರೆ ಈ ಕಡೆ ನೋಡ್ರಿ ನನ್ನ ಪೂರ್ತಿ ಖುಲ್ಲಾನ ಮಾಡ್ಯಾನ್ರಿ ಖುಲ್ಲ ಮುದೋಡ್ಯಾರಿ ತೆಗಸ್ರಿ ಸಾಹೇಬ್ರ ತೆಗಸ್ರಿ ಅವ್ರದ್ದು ಎಲ್ಲೆಲ್ಲಿ ಹೊರದೈತಿ ನೋಡ್ರಿ ಬೇಕಾರ ನನ್ನ ನೋಡ್ರಿ ನನ್ನ ಶರೀರ JCB ತಗೊಂಡು ಒತ್ತಿದಂಗ ಮಾಡ್ಯಾರಿ ಬೊಬ್ಬಣ್ಯಾರು. ಸರ ನಿಮಗ್ ಕನ್ಫರ್ಮ್ ಇಲ್ಲ ಹೋದಲ್ರಿ ಯಾರನ್ನೂ ನಂಬೇಡ್ರಿ ಆಗಲಾಗ ಹೆಂಗ್ ಮಾಡ್ಯಾರ ಹಂಗ್ ಮಾಡಿ ತೋರ್ಸನ್ರಿ ಅವಾಗ ಕೇಸ್ ಬರ್ಕೊಡಿ. ಸರ ನಡಿ, ನೀನು ಒಳಗೋಗಿ ಎಲ್ಲೇನಾಗೈತೆ ಅಂತ ನೋಡಿ ಕಂಪ್ಲೇಂಟ್ ಬರ್ಕೋತೀನಿ ನಡಿ. ಸರ ಒಂದು ಕೆಲಸ ಮಾಡ್ರಿ ಸರ ಇವ್ರು ಸುಳ್ಳು ಹೇಳಕತ್ತಾರಿ ಇಬ್ರಿಬ್ರು ಹುಡುಗಿಯರ ಮೇಲೆ ನಮ್ಮಪ್ಪ ರೇಪ್ ಮಾಡಿಲ್ರಿ ಇದು ಬೇಕಾರ ಇಲ್ಲ ನಾ ನಂಗಿಲ್ಲ ಯಾವ ತಪ್ಪತ್ತೇವ ಒಳಗಾಕ್ರಿ ನಮ್ಮ ಆಕಾರ ನೋಡ್ರಿ ನಿಮಗೂ ಅನ್ಸವಲ್ಲ ಯವ್ವ ನೀನ ಮಾಡಿಯವ ನನಗೆ ಗೊತ್ತೈತಿ ನಾನು ನಿಂತು ನೋಡಿನಿ ನಮ್ಮಪ್ಪ ಮುದುಕ ಮನುಷ್ಯ ಕೆಲಸ ಆಗತ್ತ ಅವಂಗೀಗ ನೋಡ್ರಿ ಹುಣಸಿ ಗಿಡ ಎಟ್ಟ ಹುಳಿ ಇದ್ರು ಅದ್ರ ಹುಳಿ ಯಾವತ್ತೂ ಕಮ್ಮಿ ಆಗುದಿಲ್ರಿ ಸರ ಇವ್ ನಾವು ಹೋಗಿ ಒಳಗ್ ಹಾಕ್ರಿ ಒಳಗ್ ಹಾಕಿ ತೆಗಿರಿ ತಾವ ಬಾಯಿ ಬಿಡ್ತಾರ ಇವ್ರು ಏನಾಗೈತಿ ಏನಿಲ್ಲ ಅಂತೇಳಿ ಪಕ್ಕ ಚೌಕಸಿ ಮಾಡಿ ಅಂತ ಎಲ್ಲ ಹರಿದು ಹನ್ನೆರಡಾಗ್ಯಾವ ಒಟ್ಟ ಪೂರ ಖುಲ್ಲಾನ ಮಾಡ್ಯಾನ ಮುದೋಡೆ ಆತ ಮುದೋಡೆ ಸಾಹೇಬ್ರ ನಿಮಗೆ ನಾನೇ ಹೇಳ್ತೇನ್ರಿ ನಾನು ನೀವೇ ಹಿಡ್ಕೊರಿ ನೀನು ಒಳಗೋಗಿ ಎಲ್ಲೇನಾಗೈತೆ ಅಂತ ನೋಡಿ ಕಂಪ್ಲೇಂಟ್ ಬರ್ಕೋತೀನಿ ನಡಿ. ಏ ಶರಣಪ್ಪ ಮಾಮ ನೀನು ಬರೋಗ ಒಂದು ಗಾಂವ್ ಆಗೋದಿಲ್ಲ ಒಂದು ಯವ್ವ ನೋಡ್ರಿ ಸಾಹೇಬ್ರ ಏ ಹೋಲ ಮುದೋಡೆ ಹೋಗ ಆ ಮುದುಕನು ನನ್ನ ಮುಂದೆ ಬಾ ಅಂತೀಯ ನಡಿ, ನಿನ್ನ ತಿಂಡರೆ ಎಷ್ಟೊತ್ತಿ ಕೊಡ್ತೀನಿ ನಡಿ. ನೀನು ನನಗತ್ತೆ ನಿನ್ನ ಕಡೆ ಅನ್ನೋಗೋದಿಲ್ಲ ನಡೀಪ ನಿನಗೆ ಮೀರಿದಾಗ ನಡಿ ನಾನು. ಎಳದ್ ಹೋಗುತ್ತವ ಯವ್ವ ಪಾಪ ಒಂಟಿಲ್ಲ ಬೈತದ ಯಾಕ್ರಿ ಸರ್ ಓ ಇವ್ ನವ್ರು ಇದೆಲ್ಲ ಬ್ಯಾರೇನೈತ್ರಿ. ಯಾಕ್ರಿ ಸರ್ ಏನಾಯ್ತು ಅವ ಹೆಣ್ಣು ಮಗಳಲ್ರಿ, ಅವ ಸೀರೆ ಮಾರು ಹೊಸನೇ ಅದನ್ರಿ ಹಡ್ಸಿಗಾಡ ಮಾಡ ಹಂಗಾರ ನಾ ಐಸ್ ಮಾರು ಬಾಬು ಅದನ್ನ ಅಟ್ಟ ಅಟ್ಟ ಯವ್ವ ಮಗಳ ಈ ಬಾಡ್ಯಾನ ಮಕ್ಕಳು ಇಬ್ಬರಿಗೆ ನಮ್ಮ ಗೌಡ್ರ ರುದ್ರಪ್ಪ ಸಾವುಕಾರನ ಕಡೆಯಿಂದ ಒಂದು ಕೈ ತೋರಿಸ್ಲಿಕ್ಕಂದ್ರ ನನ್ನ ಹೆಸರು ಶಕುನಿ ಶರಣಪ್ಪನ ಅದ ನಡೆ ಹೋಗೋಣ. ಎಷ್ಟು ಬರಗಿದ್ದೀವೋ ನೀನು ನೋಡ ಗಂಟಲಾರಿ ನಾವು ಈಗ ಬಂದಿದಿ ಹೇಳತ್ತಿದಿ ನನಗ ನಡಿ. ಬಾಳೆ ಇನ್ನೊಂದ್ಸಲ
ಯಾರು ಸ್ವಲ್ಪ ನೋಡಿ ಲವ್ ಮಾಡಕ್ ಕಲಿ ನಿನ್ ಮೇಲೆ ಒಂದು ಹಾಡ ಅಲ್ಲ ಅಲ್ಲ ಆಡ್ತೀನಿ ನೋಡಿ ಈಗ ಮತ್ತೇನು ನಾನು ವಯಸ್ಸಿಗೆ ಬಂದ ಮಗಳು ಮದುವೆ ಮಾಡೋವಲ್ಲಿ ಅವನು ಇಂಥ ಹೆಂಗಸರು ಅಂತೀರ ಬಾ ಸೀದಾ ಬಸವರಾಜ್ ಲೋಗೋ ಅವರು 100 ರೂಪಾಯಿ ಕೊಟ್ಟರೆ ಅವ್ರಿಗೆ ಧನ್ಯವಾದಗಳು. ಇನ್ನು ಕುಬ್ಸಕ್ಕಿದ್ದಾರೆ ಸುವರ್ಣ ಬದಾಮಿ ಇವರು ನನ್ನ ಕುಬಸಕ್ಕ 100 ರೂಪಾಯಿ ಆಯರ್ ಮಾಡ್ಯಾರ. ಇಟ್ಟನಾಗ ನಾವು ಊರ ಮಂದಿಗೆಲ್ಲ ಊಟ ಹಾಕ್ತೀನಿ ಒಟ್ಟು ಟೆನ್ಷನ್ ಇಲ್ಲ. ನಮ್ಮ ಮಾವನಾದಂಥ ಸದಾಶಿವ ಮಾಮಲ್ಲ ಅಡಿಗೆ ಇವರು ನನ್ನ ಕುಬಸಕ್ಕೆ 1 ರೂಪಾಯಿ ಕೊಟ್ಟಾರ. ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೀನಿ. ಬಾ ಚಾ ಕುಡ್ದು ಚಿಂತೆ ಬಿಟ್ಟು ಚಾ ಕುಡಿ ಯಾರು ಬೇಡಂತಾರೆ ನಿನಗೂ 100 ರೂಪಾಯಿ ತಗೋ. ನಮ್ಮ ಮಗಾರಿ ದಾನ ಪೊಲೀಸ್ ಇವ್ ನನಗೊಂದು ರೂಪಾಯಿ ಕೊಡ 1 ರೂಪಾಯಿ ಕೊಟ್ಟಾನ. ಮತ್ತೆ ಗೊತ್ತಾದ ಮಾನ್ಯರಿಗೆ ನಾವು ತುಂಬಾ ಧನ್ಯವಾದಗಳು. ಹೌದು ಬಾಬಾ ಇನ್ನೊಂದ್ಸಲ
ನಮ್ಮ ಮಿತ್ರರಾದಂತ ಪವನ್ ಬನ್ನಿ ಇವನು ನಮ್ಮ ಕಲ್ಪಕಲೆಯನ್ನು ಕೊಂಡು 50 ರೂಪಾಯಿ ಯಾರು ಕೊಟ್ಟಿದ್ದಾನ್ರಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಡಿ ಹೋಗೋಣ ಮಾರಾಗ್ತೀವಿ. ಏನಪ್ಪ ಇದು ಏ ಮುದೋಟ ನೀ ಮುಂದೆ ಹೋಲ ನಾ ಮಾಂಜ ತಗದಕ್ಕೆ ಇಷ್ಟೊತ್ತರ ಮಾತು ಮಾಡಿದ್ ಸಾಕಾಗಿಲ್ಲ ನಿನಗೆ. ನಿಂಗಪ್ಪ ಇನ್ಕಾತನ ಚಚ್ಕೊಂಡು ಹೋಗ್ಯ ನೋಡ್ಲ ಮತ್ತೆ ನನ್ನೊಂದು ತಿರ್ಗತ್ ನಿಂಗಪ್ಪ ನೋಡಿ ಇವ್ರು 50 ರೂಪಾಯಿ ಕೊಟ್ಟಾರ ಅವ್ರಿಗೆ ಧನ್ಯವಾದ. ಬಾ ತಂಗಿ ಸಾರಿ ಅರ್ಬಿ ನೋಡಿ ಸಾರಿ ಅಕ್ಕ ಬಾ. ಏನ ನನಗೆ ಯಾಕೋ ನಿನ್ನ ನೋಡೋಣ ನಾ ಇಟ್ಕೊಂಡು ಹೋಗಂಗ ಅನ್ಸೋದು. ಇದೊಂದು ನಂದು 100 ರೂಪಾಯಿ ಇದೊಂದು ನೀನೋ ತಗೊಂಡು ಅಲ್ಲ ಸಲ್ಲ ನಾನು ಹಾಕ್ತಾರೆ ಎಲ್ಲ ಹೋಗೋದು. ಅವ್ 100 ಕೊಟ್ಟಂದ್ರೆ ನನ್ನ 150 ತಗೋ ನಂದೊಂದು ಕೈ ಹೆಚ್ಚ ಕೊಡ್ರಿ ಹಿಂಗ 500 1,000 ಕೊಡ್ರಿ. ನಾ ಯಾರು ಬೇಡ ಅನ್ಲಿ. ನಿಮ್ಮ ಖುಷಿನ ನನ್ನ ಖುಷಿ. ಇಲ್ಲ ಖುಷಿದಾಗ ಇನ್ನೊಂದ ಜಾತ್ರೆಗೆ ಬಾರ ಪಾತ್ರೆಗೆ ಮಾದೇವನ ಜಾತ್ರೆಗೆ ಚರ್ತಾರಿ ಸೀರೆ ಊಟಗೊಂಡ ಬರುವಾಗಿ ಮಲ ಅವ್ರು ಕಳಿಸಿ ಏನ ಮುಂದೆ ಪ್ರವೇಶ ಮಾಡೋಣ. ಯಪ್ಪ ಏ ಬಾರ ನೀನು ಎಷ್ಟು ಚಂದ ನಿಂತೀಯೋ. ಅಡಿ ಹೋಗೋಣ. ಮಲ ಟಾಟಾ. LIC ಏಜೆಂಟ್ MS ಗಡಿಕಾರ 100 ರೂಪಾಯಿ ಕೊಟ್ಟರೆ ಅವ್ರಿಗೂ ಧನ್ಯವಾದಗಳು. ಮಲ ಟಾಟಾ. ಉಮೇಶ್ ಬೀರಾದ ರೂಪ ಈ ಉರಿ ಬಿಸಿಲಿನಲ್ಲಿ ನೆತ್ತಿ ಮೇಲೆ ಬುತ್ತಿಯನ್ನು ಇಟ್ಟುಕೊಂಡು ಕಲ್ಲು ಮುಳ್ಳುಗಳನ್ನು ತುಳುತ್ತಾ ತೋಟಕ್ಕೆ ಹೊರಟ ನಿನ್ನ ಕಂಡು ನನಗೆಷ್ಟೋ ಸಂಕಟವಾಗುವುದು. ಶ್ರೀಮಂತನೊಬ್ಬನ ಪತ್ನಿಯಾಗಿ ಸುಖದ ಸುಪ್ಪತ್ತಿಯಲ್ಲಿ ಬಹಳ ಬೇಕಾದ ನಿನಗೆ ಇಂತಹ ಕಷ್ಟ. ಏನ್ ಮಾಡ್ಬೇಕು ಸಾವುಕಾರ? ಮನಸ್ಸಿಗೆ ನೆಮ್ಮದಿ ಇಲ್ಲ. ದೇವರು ಬರೆದ ನಿರ್ಣಯಕ್ಕೆ ನಾನು ಒಪ್ಕೊಳ್ಳೇಬೇಕಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲದ ಕಾರಣಕ್ಕಾಗಿ ನಾನು ಮನೆಯಲ್ಲಿ ಕುಳಿತು ಚಿಂತೆ ಮಾಡುತ್ತಾ ಕುಳಿತುಕೊಂಡ್ರೆ ಎಲ್ಲಿ ನಾನು ಹುಚ್ಚಿಯಾಗಿ ಬಿಡ್ತೀನಿ ಅನ್ನೋ ಭಯದಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ತೋಟದ ಕಡೆ ಹೊರಟಿದ್ದೆ. ನೀನೆಲ್ಲೇ ಹೋದರೂ ನಿನ್ನ ಮನಸ್ಸಿನಲ್ಲಿ ಹತ್ತಿ ಉರಿಯುತ್ತಿರುವ ಬೆಂಕಿ ಆರುವುದಿಲ್ಲ, ನಿನಗೆಂದು ಸುಖ ಸಿಗುವುದಿಲ್ಲ. ಬುದ್ಧಿವಂತರಾದ ನೀನು ಈ ಮದುವೆಗೆ ಒಪ್ಪಿಕೊಂಡು ನಿನ್ನ ಜೀವನವನ್ನೇ ವ್ಯರ್ಥ ಮಾಡಿಕೊಂಡೆಯಲ್ಲ. ನನ್ನ ಮನ ಒಪ್ಪುವ ವರ ಹುಡುಕಲು ನನ್ನ ತಂದೆಯಿಂದ ಆಗಲಿಲ್ಲ. ಅದಕ್ಕೆ ನನ್ನ ತಂದೆ ನನ್ನ ಮಾವನ ಜೊತೆ ಮದುವೆ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿರಬೇಕಾದ್ರೆ ಅಲ್ಲಿ ನನ್ನದೇನೂ ನಡೆಯಲಿಲ್ಲ. ಹಾಗಾಗಿ ನನ್ನ ತಂದೆ ನಾನೇನಾದ್ರೂ ಮದುವೆಗೆ ಒಪ್ಪದೇ ಇದ್ರೆ ನನ್ನ ತಂದೆ ವಿಷ ಕುಡಿದು ಸತ್ತು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ತಂದೆ ಮಾತಿನಂತೆ ನಾನು ಮದುವೆ ಮಾಡಿಕೊಂಡೆ. ಈಗ ಇಷ್ಟವಿಲ್ಲದ ಬದುಕನ್ನ ನಾನು ಸಾಗಿಸ್ತಾ ಇದ್ದೇನೆ. ಮನಸ್ಸಿಲ್ಲದ ಗಂಡಸಿಗೆ ಈ ನನ್ನ ದೇಹವನ್ನು ಅರ್ಪಿಸಬಾರ್ದು ಅಂತ ಸಮಯ ನೋಡಿ ಸತ್ರಾಯ್ತು ಅಂತ ನಿರ್ಧರಿಸಿದೆ. ಸತ್ತರೆ ಮತ್ತೆ ಹುಟ್ಟಿ ಬರುವುದಕ್ಕೆ ಇದೇನು ಹುಲ್ಲ ಜೀವವಲ್ಲ. ಬೇಲೂರಸಿಲ ಬಾಲಿಕೆಯನ್ನೇ ನಾಚಿಸುವ ನಿನ್ನ ದೇಹದ ಸಿರಿಗೆ, ಅಪ್ಸರಿಯನ್ನು ಮೀರಿಸುವಂತ ನಿನ್ನ ಮುಖದ ಸೌಂದರ್ಯದ ಸೊಬಗಿಗೆ ಮಾರು ಹೋಗಿ ಮದುವೆ ಆಗದಿದ್ದರೂ ನನ್ನಂತ ಶ್ರೀಮಂತರು. ನಿಮ್ಮಪ್ಪ ಮಾಡಿದ ತಪ್ಪಿಗೆ ಕಾಡು ಮಲ್ಲಿಗೆ ಅಂತ ನಿನ್ನ ಜೀವನ ವ್ಯರ್ಥವಾಗಿದೆ. ಈಗ ನಾನು ಏನು ಮಾಡಲಿ? ಎಲ್ಲಿಗೆ ಹೋಗ್ಲಿ? ನಾನು ಹೇಗೆ ಬದುಕಲಿ? ನನಗಂತೂ ತಿಳಿಯದಂತಾಗಿದೆ. ನಾ ಕಂಡ ಕನಸುಗಳೆಲ್ಲ ನನ್ನ ಕನಸಲ್ಲಿ ಬಂದು ಕಾಡ್ತಾ ಇದೆ. ನನ್ನ ಹೃದಯ ಬತ್ತಿ ಹೋಗಿದೆ. ನನ್ನ ಹೃದಯದಲ್ಲಿ ಬಿರುಗಾಳಿಯಂತೆ ಬೋರ್ಕೊಯ್ತಾ ಇದೆ. ನನ್ನ ಮನಸ್ಸಿನಿಗೆ
ನನ್ನ ಮಾತಿನಂತೆ ಒಪ್ಪಿಕೊಂಡು ನಿನ್ನ ಜೀವನವನ್ನೇ ಸಾರ್ಥಕ ಮಾಡಿ ನನ್ನ ಮನ ಕೈಗೊಳ್ಳುವಂತಿದ್ರಿ, ಮಹಾರಾಜನ ಮಡದಿಯೇ ಸ್ಥಾನ ನನಗೆ ದೊರೆಯುವಂತಿದ್ರಿ, ನನ್ನಂತ ಅದೃಷ್ಟವಂತಳು ಬೇರೆ ಯಾರು ಇಲ್ಲ ಈ ಜಗದಲ್ಲಿ. ಹೇಳಿ ಶ್ರೀಮಂತ್ರಿ, ನಿಮ್ಮ ಮಾತಿನ ಅರ್ಥವನ್ನ ಸ್ವಲ್ಪ ವಿವರಿಸಿ ಹೇಳಿದ್ರೆ ತಾನೇ ನನಗೆ ತಿಳಿಯುವುದು. ಮದುವೆಯಾದ ತಪ್ಪಿಗೆ ಗಂಡನೊಡನೆ ಆದ ತಾಳಿ ಕಟ್ಟಿದ ಗಂಡನಿಗೆ ಬರೀ ಹೆಸರಿಗೆ ಹೆಂಡತಿಯಾಗಿ ಅಂತರಂಗದಲ್ಲಿ ನನ್ನ ಆಪ್ತ ಗೆಳತಿಯಾಗಿ ಕತ್ತಲೆ ತುಂಬಿದ ನಿನ್ನ ಬಾಳಿನಲ್ಲಿ ಹುಣ್ಣಿಮೆಯ ಚಂದ್ರ ನಾನಾಗಿ ತಂಪಾದ ಬೆಳಕು ನೀಡುವೆ. ನನ್ನ ಮಡದಿಯಂತೆ ನಿನ್ನನ್ನು ಕಾಣುವೆ, ನೀ ಬಯಸಿದಷ್ಟು ದನ ಕನಕಗಳನ್ನು ನಿನಗೆ ನೋಡುವೆ, ಬತ್ತಿದ ನಿನ್ನ ಹೃದಯದಲ್ಲಿ ಸಂತೋಷದ ಶೆಲೆ ಉಕ್ಕಿಸುವೆ. ನೀ ಎಂದಿಗೂ ಕಾಣದಂತ ಪ್ರೀತಿ ಸುಖವನ್ನು ನನ್ನಿಂದ ಕಂಡು ಧನ್ಯಳಾದ. ಅಂದ್ರೆ ಈ ಹುಚ್ಚು ಆಸೆಗೆ ಬೆನ್ನು ಹತ್ತಿ ಈ ನನ್ನ ದೇಹವನ್ನ ನಿಮಗೆ ಅರ್ಪಿಸಿ ಸೋಳೆ ಅಂತ ಬದುಕು ಅಂತ ಹೇಳ್ತಾ ಇದ್ರ. ಮದುವೆಯಾದ ತಪ್ಪಿಗೆ ಗಂಡನನ್ನೇ ಆದರೂ ಜೀವಿಸು, ಅದು ಒಪ್ಪದಿದ್ದರೆ ನಿನ್ನನ್ನು ಪ್ರೀತಿಸು. ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸ ಇದ್ದರೆ ನನ್ನ ಮಾತಿನಂತೆ ನಡೆದುಕೊಂಡು ನಿನ್ನ ಗಂಡನ ಮನೆ ಒಲಿಸಿಕೊಂಡು ಮನೆಯಿಂದ ಹೊರಗಬ. ನನ್ನ ತೋಟದ ಮನೆಯಲ್ಲಿ ನಿನಗೆ ವಾಸಸ್ಥಾನ, ನಿನ್ನ ಗಂಡನಿಗೆ ಮೇಲೆ ವಿಚಾರಕಾರ ಸ್ಥಾನ. ಬೇಕಾದಷ್ಟು ಹಣ ಕೊಡುವೆ, ಉಂಡುಟ್ಟು ಸುಖದಲ್ಲಿರಲಿ. ಅಂತರಂಗದಲ್ಲಿ ನಮ್ಮ ಪ್ರಣಯ ದಾಟ ನಡೆಯಲಿ. ಅವನಿಗೆ ಗೊತ್ತಾಗಿ ಪ್ರತಿಭಟಿಸಿದರೆ ಅಂದೇ ಅವನ ಕಟ್ಟಿದ ತಾಳಿಯನ್ನು ಕಿತ್ತು ಒಗೆದು ಮರಳಿ ಮದುಮಗಳಾಗಿ ನನ್ನ ಕೈಯಾರೆ ತಾಳಿ ಕಟ್ಟಿಸಿಕೊಂಡು ನನ್ನ ಮನೆಯ ಒಡತಿಯಂತೆ ಬಾಳು. ನಿತ್ಯ ಹಾಲು ತುಪ್ಪ ಸೇವಿಸುತ್ತಾ ನನ್ನ ಮಡದಿಯಾಗಿ ಬಾಳುವಂತೆ. ಅಂದ್ರೆ ಗಂಡನಿಗೆ ಮೋಸ ಮಾಡಿದ ಹೆಣ್ಣು ಅಂತ ಜನರೆದುರಿಗೆ ನಾನು ಗುರಿಯಾಗಿ ನನ್ನ ಗೌರವವನ್ನ ಕಳೆದುಕೊಂಡು ಜನರಿಗೆ ಮಾತಾಡುವವರ ಬಾಯಿಗೆ ನಾನು ಆಹಾರವಾಗಬೇಕಾಗುತ್ತೆ. ಸೀತಾ ದ್ರೌಪದಿಯನ್ನೇ ಆಡಿಕೊಂಡ ನಮ್ಮ ಜನರು ನಿನ್ನನ್ನು ಬಿಡುವರೆ ಹುಚ್ಚಿ. ಅದೆಷ್ಟೋ ಹೆಣ್ಣು ಗಂಡನಿಲ್ಲದ ಸಮಯದಲ್ಲಿ ಪರಪುರುಷನೊಂದಿಗೆ ಪ್ರಣಯದ ಆಟ ಆಡಿ ಗಂಡನೆದುರೇ ಗರತನೆಯಂತೆ ನಟನೆ ಮಾಡುತ್ತಿಲ್ಲ, ಬದುಕುತ್ತಿಲ್ಲವೇ. ಆದರೆ ನನಗೆ ಗೌರವ ನೀಡುವೆ, ನನ್ನ ಮಡತಿಯಂತೆ ಕಾಣುವೆ. ಈ ಸುಸಮಯ ಕಳೆದುಕೊಂಡರೆ ಕಣ್ಣೀರು ಸುರಿಸುತ್ತಾ ಸುಖ ಅನುಭವಿಸದೆ ಸಾಯುವೆ. ಯೋಚಿಸು. ನಾನು ನಿಮ್ಮನ್ನ ಮನಸ್ಸಾರೆ ಮೆಚ್ಚಿ ಬರ್ತೀನಿ, ಆದ್ರೆ ನೀವು ನನ್ನನ್ನ ಮದುವೆಯಾಗಿ ಈ ನಿಮ್ಮ ಸಿರಿ ಸಂಪತ್ತಿಗೆಲ್ಲ ನನ್ನನ್ನ ಹಕ್ಕುದಾರನಾಗಿ ಮಾಡ್ತೀನಿ ಅಂತ ಮಾತ್ರ ನಿಮ್ಮ ಮಡದಿಯಾಗಿ ಬರುವೆ. ಗಂಡನನ್ನ ಬಿಟ್ಟು ಬರಲು ಸಿದ್ಧರಿರುವೆ. ಆದ್ರೆ ನಡು ನೀರಿನಲ್ಲಿ ನನಗೆ ಮೋಸ ಮಾಡಿ ಅರ್ಧಕ್ಕೆ ನೀವು ಕೈ ಬಿಟ್ಟು ಹೋದ್ರೆ ಆಗ ನೋಡಿದ ಜನ ಎಲ್ಲ ನನಗೆ ಚೀತು ಅಂತ ಮಾತುಗಳನ್ನಾಡಿ ನನ್ನನ್ನ ಅರ್ಧಕ್ಕೆ ಸಾಯಿಸಿ ಬಿಡ್ತಾರೆ. ಅದಕ್ಕೆ ನೀವು ಶಿವನ ಸಾಕ್ಷಿಯಾಗಿ, ಭೂಮಿ ತಾಯಿಯ ಸಾಕ್ಷಿಯಾಗಿ, ಉದಯಿಸಿದ ರವಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನೀ ಒಪ್ಪಿದರೆ ಹಿಂದೆ ನನ್ನ ಕೈಯಾರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮನ ಮೆಚ್ಚಿದ ಮಡದಿಯಾಗಿ ನೀ ಬಾಳುವಂತೆ ನಿನ್ನ ಸೇವಕನಾಗಿ ನಾನಿರುವೆ. ಈಗಲಾದರೂ ನನ್ನ ಮಾತಿಗೆ ನಂಬುವೆಯಾ? ನಂಬಿದ ದೇವರ ಮೇಲೆ ಪ್ರಮಾಣ ಮಾಡಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಈ ನೀವು ನನ್ನ ಮೇಲೆ ಪ್ರೀತಿಯನ್ನ ಇಟ್ಟುಕೊಂಡಿದ್ರಲ್ಲ, ಈ ನಿಮ್ಮ ಪ್ರೀತಿಗೆ ನಾನು ಆನಂದಗೊಂಡೆ, ನಿಮ್ಮನ್ನ ಮೆಚ್ಚಿಕೊಂಡೇನೆ. ನನ್ನನ್ನ ಈ ಸ್ವರ್ಗ ಲೋಕದಲ್ಲಿ ಸಾಮ್ರಾಜ್ಯದ ದೊರೆಯಾಗಿ ನನ್ನನ್ನ ಅಲ್ಲಿಗೆ ಕರೆದೊಯ್ತಾ ಇದ್ದೀರಾ. ನಿಮ್ಮಂತ ಪ್ರೇಕನ್ನ ಪಡೆದ ನಾನೇ ಪುಣ್ಯವಂತೆ ರಾಜ. ನಾಳೆಯಿಂದಲೇ ನನ್ನ ನಾಟಕವನ್ನ ನಾನು ಶುರು ಮಾಡುವೆ. ತಾಳಿ ಕಟ್ಟಿದ ಗಂಡನನ್ನ ಹೊರಗಡೆ ನಿಮ್ಮ ಪ್ರಣಯದ ರಾಜನಾಗಿ ನಿಮ್ಮ ಆಸೆಯನ್ನ ಈಡೇರಿಸುವೆ. ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ. ಇದ್ದರೆ ಇರಬೇಕು ನಿನ್ನಂತ ಧೈರ್ಯದ ಹೆಣ್ಣು. ನಮ್ಮಿಬ್ಬರ ಬಾಳಿನಲ್ಲಿ ಸಂತೋಷ ದೊರಕಿದ ಈ ಸುದಿನದ ನೆನಪಿಗಾಗಿ ನೀಡು ಒಂದು ಚುಂಬನ. ಹಾಡಿ ನಲಿದಾಡಿ ತಲೆಯಲ್ಲಿ ನಮ್ಮಿಬ್ಬರ ಮನ. ದಾರಿಯಲ್ಲಿ ಯಾರಾದ್ರೂ ಬಂದು ಅದನ್ನು ನೀನು ಚಿಂತಿಸಬೇಕ. ಕ್ಷಣದಲ್ಲಿ ನುಡಿಯೊಂದನ್ನು ನುಡಿದು ಪ್ರಥಮ ಪ್ರೇಮದ ಸಮ್ಮೇಳನ ಸಿಹಿ ನೀಡಿ ಹೊರಟಳು. ಆಯ್ತು, ಈ ನಿಮ್ಮ ಮಾತುಗಳನ್ನ ಕೇಳಿ ನನಗಂತೂ ತುಂಬಾನೇ ಸಂತೋಷವಾಯಿತು. ನಿಮ್ಮನ್ನ ಕೈ ಹಿಡಿಯುವ ನಾನೇ ಭಾಗ್ಯವಂತಿಯಲ್ಲಿ ನಿಮ್ಮ ಇಷ್ಟದಂತೆ ಆಗಲಿ. ಯಾಮಿನಿ ಯಾರಮ್ಮಡಿನೋ ಯಾಮಿನಿ ಯಾಮಿನಿ ಯಾರಮ್ಮಡಿನೋ ಯಾಮಿನಿ
ಐ ಲವ್ ಯು ಮಾಮ. ಯಾಮಿನಿ ಯಾರನ್ನ ನೀನು ಯಾಮಿನಿ ಯಾಮಿನಿ ಯಾರನ್ನ ನೀನು ಯಾಮಿನಿ ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೇನೆ, ನನ್ನ ಜೊತೆ ಚೆನ್ನಾಗಿ ಮಾತಾಡೋದಿಲ್ಲ, ಮಾತಾಡಿಸಿದ್ರು ಕೂಡ ಮಾತಾಡದಂತೆ ಹೋಗ್ತೀಯ. ನನ್ನನ್ನ ಈ ಮನೆಯಲ್ಲಿ ಅಪರಿಚಿತರಂತೆ ಕಾಣ್ತಾ ಇದೆಯಲ್ಲ, ನನ್ನ ಮೇಲೆ ನಿನಗೆ ಅಷ್ಟೊಂದು ದ್ವೇಷವೇ? ಹೆತ್ತ ತಾಯಿಯ ಮೇಲೆ ಮಕ್ಕಳು ದ್ವೇಷ ಮಾಡುವರೇನಮ್ಮ, ದ್ವೇಷ ಮಾಡುವರು. ಹೊಸದಾಗಿ ಮನೆಗೆ ಬಂದ ನಿಮ್ಮೆದುರು ಸಂಕೋಚದಿಂದ ಮಾತನಾಡಲು ದೂರವಿರುವನೇ ಹೊರತು ಯಾವ ದ್ವೇಷದಿಂದಲ್ಲಮ್ಮ, ಯಾವ ದ್ವೇಷದಿಂದಲ್ಲ. ಆನಂದ್, ಅಕ್ಕ ನಿನ್ನನ್ನು ಹೇಗೆ ಪ್ರೀತಿ ಮಾಡಿ ಅಭಿಮಾನವನ್ನ ಇಟ್ಟಿರುವಳು, ನಾನು ಕೂಡ ಅವರಿಗಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸುವೆ. ನೋಡು, ಈ ನಿನ್ನ ಒಳ್ಳೆಯ ಗುಣಗಳನ್ನ ಅರಿತು ನೀನು ಜಯಶಾಲಿಯಾಗಿ ಬರಬೇಕು, ನೀನೊಬ್ಬ ದೊಡ್ಡ ವ್ಯಕ್ತಿಯಾಗಲಿ ಅಂತ ಬೇಡ್ಕೊಳ್ತೀನಿ. ಆದ್ರೆ ನೀನೊಬ್ಬ ದುಷ್ಟರನ್ನ ಸೆದೆ ಬೆಳೆದು ಯಮನಾಗಿ ನಿಲ್ಲುವ ನನ್ನ ಮೈದುನ ಒಬ್ಬ ಅಂಚದ ಗಂಡು ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅತ್ತಿಗೆ, ಅಣ್ಣನ ಕೈ ಹಿಡಿದು ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಭಾಗ್ಯ. ಒಬ್ಬ ಅತ್ತಿಗೆ ಅನ್ನಪೂರ್ಣೆಯಾದರೆ ಇನ್ನೊಬ್ಬ ಅತ್ತಿಗೆ ಸೌಭಾಗ್ಯ ದೇವತೆಯಾಗಿರುವಿರಿ. ನಿಮ್ಮ ಕಾಲ್ಗುಣದಿಂದ ನಮ್ಮ ಮನೆಗೊಂದು ಕಳೆ ಬಂದಿದೆಯಮ್ಮ, ಕಳೆ ಬಂದಿದೆ. ಆನಂದ್, ನನ್ನ ಮೇಲಿಟ್ಟಿರುವ ನಿನ್ನ ಪ್ರೀತಿ ನಂಬಿಕೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನಾವೆಲ್ಲರೂ ಹೀಗೆ ಸಂಪತ್ತು ಭರಿತರಾಗಿ ಜೀವನ ಸಾಗಿಸೋಣ, ನಗ್ನಗ್ತಾ ಬದುಕೋಣ. ಹಾಗೆ ನೀನೊಬ್ಬ ಈ ಊರಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು, ನೀನು ಜಯ ಗಳಿಸಿ ಜಯಶಾಲಿಯಾಗಿ ಬರಲಿ ಅಂತ ನಾನು ಆ ತಾಯಿ ಜಗನ್ಮಾತೆಯಲ್ಲಿ ನಿತ್ಯ ಪೂಜಿಸಿ ಬೇಡ್ಕೋತಾ ಇದ್ದೆ. ನೀನು ಕೂಡ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ಆ ತೀರ್ಥವನ್ನ ನೀನು ಸ್ವೀಕರಿಸಪ್ಪ.
ನನ್ನ ಸುಖಕ್ಕಾಗಿ ನೀಡುವ ಪ್ರಸಾದವನ್ನು ಅತ್ತಿಗೆ, ದೇವರ ತೀರ್ಥ ಬೇಕು, ವಾಸನೆ ಇದೆಯಲ್ಲ. ಪ್ರತಿನಿತ್ಯವೂ ದೇವರಿಗೆ ಪೂಜಿಸಿ ನೈವೇದ್ಯವನ್ನ ಹಿಡಿದೆ. ಒಂದೊಂದು ಹಣ್ಣುಗಳ ತರ ನೈವೇದ್ಯವನ್ನ ಒಂದು ಬಟ್ಟಲಲ್ಲಿ ದಿನನಿತ್ಯ ಅದನ್ನ ಮುಚ್ಚಿಡುತ್ತಾ ಬಂದಿರುವೆ. ಹಾಗಾಗಿ ನಿನ್ನ ದೈವಶಕ್ತಿ ಹೆಚ್ಚಾಗಿ ನಿನ್ನ ಕನಸುಗಳೆಲ್ಲ ನನಸಾಗಲಿ, ನೀನು ಈ ಜಗದಲ್ಲಿ ಮುಂದೆ ಬರುವಂತೆ ಆಶೀರ್ವದಿಸುವಂತ ಆ ದೇವರಲ್ಲಿ ಬೇಡ್ಕೊಂಡು ಅಲ್ಲಿ ಬಟ್ಟಲಲ್ಲಿ ಇಟ್ಟಿದ್ದೆ ನೋಡು. ಅದಕ್ಕೋಸ್ಕರ ನೀನು ದೇವರಿಗೆ ಭಕ್ತಿಯಿಂದ, ಅದು ಸ್ವಲ್ಪ ವಾಸನೆ ಆಗಿರ್ಬೋದು, ಏನೂ ಆಗೋದಿಲ್ಲ, ಭಕ್ತಿಯಿಂದ ಸ್ವೀಕರಿಸು. ನೀನು ಮುಂದೆ ಈ ಭೂಮಿ ಮೇಲೆ ಜಯಶಾಲಿಯಾಗಿ ಬದುಕಬಹುದು. ಆಯಿತು ಅತ್ತಿಗೆಮ್ಮ, ನನ್ನ ಸುಖಕ್ಕಾಗಿ ಆ ದೇವರಲ್ಲಿ ಬೇಡಿಕೊಂಡು ನೀಡಿದ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸುವೆ. ಅತ್ತಿಗೆ, ಏನೋ ಒಂದು ಥರವಾಗುತ್ತಿದೆಯಲ್ಲಮ್ಮ. ನಿತ್ತಲ್ಲಿ ನಿಲ್ಲಕ್ಕಾಗದೆ ಚಕ್ರ ಬಂದಂತಾಗಿ ಹೊಟ್ಟೆಯಲ್ಲೊಂದು ತರ ಸಮಾಧಾನವಾಗುತ್ತಿಲ್ಲಮ್ಮ, ಸಮಾಧಾನವಾಗುತ್ತಿಲ್ಲ. ಹೌದಿಲ್ಲಪ್ಪ? ಹಾಗಾದ್ರೆ ಮೊದಲು ನನ್ನ ಕೈ ಹಿಡಿದು ಅತ್ತಿಗೆ, ಎಲ್ಲ ದೇವತಾ ಶಕ್ತಿಗಳು ನಿನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಅನಿಸುತ್ತೆ. ಹಾ, ಅತ್ತಿಗೆ, ನನ್ನ ಕೈ ಬಿಡುವಮ್ಮ, ನನಗೇನೋ ಒಂದು ತಿಳಿಯುತ್ತಿಲ್ಲ. ನಾನು ಹೊರಟು ಹೋಗುತ್ತೇನೆ, ಬಿಡುವಮ್ಮ, ಬಿಡು. ಅತ್ತಿಗೆ ಅನ್ನೋದು ಕಬಲಿಲ್ಲದೆ ನನ್ನ ಮೇಲೆ ಬೀಳದ್ಯಾ? ಏನೋ ಮೈದ್ರ ಅಂತ ಸಲಿಗೆಯಿಂದ ಮಾತಾಡಿದ್ರೆ ನನ್ನನ್ನೇ ಅಪ್ಪಿಕೊಂಡು ನಿಲ್ತೀಯ? ಇಲ್ಲ, ನಿನ್ನನ್ನು ಹೀಗೆ ಸುಮ್ಮನೆ ಬಿಟ್ರೆ ನನ್ನ ಶೀಲವನ್ನ ಹಾಳು ಮಾಡ್ತೀಯ. ಯಾರಾದ್ರೂ ನನ್ನ ಕಾಪಾಡಿ ಅಪ್ಪ. ಏನಾಯ್ತಮ್ಮ? ಅಕ್ಕ, ಏನಾಗಬಾರ್ದಾಗಿತ್ತು ಅದು ಆಗಿ ಹೋಗ್ತಾ ಇತ್ತಕ್ಕ. ಮೈದುನಂತ ಸಲಿಗೆಯಿಂದ ಮಾತಾಡ್ಸಿದ್ರೆ ಇವನು ನನ್ನನ್ನೇ ಅಪ್ಪಿಕೊಳ್ಳಲು ಬಂದಿದ್ದ. ಇವನೇನು ಮುಂಚೆ ನನ್ನನ್ನ ಮದುವೆ ಆಗಬೇಕು ಅಂತ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ರಂತೆ. ಈಗ ನನ್ನನ್ನ ಮಡದಿಯಾಗಿ ಬಂದಿದೆಯಲ್ಲ, ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಮೇಲೆ ನಾನು ಸೇಡು ತೀರಿಸ್ಕೊಳ್ತೀನಿ ಅಂತ ನನ್ನ ಶೀಲವನ್ನ ಹಾಳು ಮಾಡ್ಲಿಕ್ಕೆ ಬಂದ. ನಾನೇನಾದ್ರೂ ಕೂಗಿಕೊಳ್ದೆ ಇದ್ರೆ ನನ್ನ ಶೀಲ ಎಲ್ಲ ಹಾಳು ಮಾಡ್ತಾ ಇದ್ದ ಈ ಪಾಪಿ. ಏನಮ್ಮ ಆನಂದ ಕುಡಿದು ಬಂದು ಇಂತಹ ಹೀನ ಕೆಲಸ ಮಾಡಿದನೆ? ಛೇ, ನಂಬಲಾರದಂತ ನುಡಿಯನ್ನು ನುಡಿಯುತ್ತಿರಲ್ಲಮ್ಮ. ಇವನೆಂದಿಗೂ ಇಂತಹ ಹೀನ ಕೆಲಸ ಮಾಡಲಾರನಮ್ಮ, ಮಾಡಲಾರ. ಹೌದಮ್ಮ, ಅತ್ತಿಗೆ ಅಂದ್ರೆ ಹೆತ್ತ ಐ ಸಮಾನ ಅಂತ ಗೌರವದಿಂದ ಕಾಣ್ತಾನೆ. ಪರಸ್ತ್ರೀಯರೇ ಹೆಣ್ಣ ಮಕ್ಕಳಂದ್ರೆ ಅಕ್ಕ ತಂಗಿಯರಾಗಿ ಪೂಜೆ ಪೌರ್ಣ ಇದ್ದ ಕಾಣ್ತಾನೆ. ಅವನು ಇಂಥ ಅನ್ಯಾಯ ಮಾಡಿದ್ದಾನಂದ್ರೆ ಏನ್ ನಂಬೋದು? ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಇರ್ತಿದ್ರೆ ಅವರ ಬಾಯಿ ವಾಸನೆ, ದುರ್ವಾಸನೆ ಮೊದಲು ನೋಡಿ. ಹೇಳು, ನಿನ್ನ ಅತ್ತಿಗೆ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನು ನನ್ನನ್ನ ಅಪ್ಪಿಕೊಂಡು ನಿಂತಿಲ್ಲ ಅಂತ ಹೇಳು. ಆನಂದ, ಹೌದಲ್ವ ಆನಂದ? ನಿಜಕ್ಕೂ ನಿನ್ನ ಬಾಯಿಯಿಂದ ದುರ್ವಾಸನೆ ಬರುತ್ತಿದೆಯಲ್ಲೋ? ಯಾಕೋ ಕುಡಿದೆ, ಯಾಕೆ ದುಡಿತಿದೆ? ನನಗೊಂದು ತಿಳಿಯದಾಗಿದೆಯಪ್ಪ, ತಿಳಿಯದಾಗಿದೆ. ಕೋಗಿಲೆ ಎಂದು ಕಾಗೆ ಆಗಿ ಹೋಯ್ತನಪ್ಪ, ಕಾಗೆ ಆಗಿ ಲೇ ಪಾಪಿ, ಸತ್ಯ ಹೇಳು. ನಿನ್ನ ಬಾಯಿಂದ ಸತ್ಯ ಹೊರ ಬರದಿದ್ದರೆ ನಿನ್ನ ಚರ್ಮವನ್ನು ಸುಲಿದು ರಕ್ತ ಹರಿದು ಸಾಯುವಂತೆ ಹೊಡೆಯುತ್ತೇನೆ.
ನನ್ನನ್ನ ಈ ಮನೆಯಲ್ಲಿ ಶೀಲೆಗೆಡಿಸ್ತಾ ಇದ್ದಾನೆ ಅಂತ ನಿನಗೆ ಹೇಳಿದ್ರು ಕೂಡ ನೀನೊಬ್ಬ ಮನುಷ್ಯನೇ ಅದನ್ನ ಅರ್ಥ ಮಾಡ್ಕೊಳ್ಳದೆ ವ್ಯರ್ಥವಾಗಿ ಸುಮ್ಮನೆ ನಿಂತಿದ್ದೀಯಲ್ಲ. ಇಂದಿಲ್ಲ ನಾಳೆ ಇವನೇನಾದ್ರೂ ನನ್ನ ಶೀಲೆಗೆಡಿಸಿದ್ದಾನೆ ಅಂತ ನಾನು ನಿಮ್ಮ ಮುಂದೆ ಬಂದು ಹೇಳಿದ್ರು ಕೂಡ ನಂಬದೆ ಸುಮ್ಮನೆ ಇರ್ತಾ ಇದ್ರಲ್ಲ. ಗೌರವವಿಲ್ಲದ ಈ ಮನೆಯಲ್ಲಿ, ನನ್ನ ಶೀಲಕ್ಕೆ ಬೆಲೆ ಇಲ್ಲದ ಈ ಮನೆಯಲ್ಲಿ ಒಂದು ಕ್ಷಣ ನಾನು ಇರಲಾರೆ. ಈ ಮನೆಯಲ್ಲಿ ನ್ಯಾಯವಿಲ್ಲ, ಧರ್ಮವಿಲ್ಲ, ಸತ್ಯಕ್ಕಂತೂ ಜಯವಿಲ್ಲ. ಇದೆಯಮ್ಮ ಇದೆ. ಈ ಮನೆಯಲ್ಲಿ ನ್ಯಾಯಕ್ಕೆ, ಧರ್ಮಕ್ಕೆ, ಸತ್ಯಕ್ಕೆ ಜಯ ಇರುವಂತೆ ಅನ್ಯಾಯಕ್ಕೆ, ಅಸತ್ಯಕ್ಕೆ ಶಿಕ್ಷೆ ಖಂಡಿತ ಇದೆ. ಗೌರಿ, ರೂಪಾಯಿಗಾದ ಅನ್ಯಾಯಕ್ಕೆ ಇವನಿಗೆ ಶಿಕ್ಷೆಯಾಗದಿದ್ದರೆ ನಾವು ಪಕ್ಷಪಾತ ಮಾಡಿದೆವೆಂಬ ಅಪರಾಧಕ್ಕೆ ಗುರಿಯಾಗಬೇಕಾಗುತ್ತದೆ. ಅದರ ಪಾಪ ಸಹಿತ ನಮಗೆ ತಟ್ಟುತ್ತದೆ ಗೌರಿ, ತಟ್ಟುತ್ತದೆ. ಲೇ, ಸತ್ಯ ಧರ್ಮದ ನಿತ್ಯ ಮಾತನಾಡುತ್ತಿದ್ದ ನೀನು ಯಾಕೋ ಇಂಥ ಘೋರ ಪಾಪಿ ಮಾಡಿದೆ? ನಮ್ಮ ಮನೆಯ ಗೌರವವನ್ನೇ ಹಾಳು ಮಾಡಲು ಮುಂದಾದ ಪಾಪಿ ನೀನೆಂದೋ ಬದುಕಬಾರದು. ಹೊಡೆಯಬೇಡಣ್ಣ, ಹೊಡೆಯಬೇಡ. ಅತ್ತಿಗೆ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನಣ್ಣ, ನಾನು ತಪ್ಪುಗಾರನಲ್ಲಣ್ಣ, ನಾನು ತಪ್ಪುಗಾರನಲ್ಲ. ಇದರಲ್ಲಿ ಮಹಾತಾಯಿಯ ಕೈವಾಡವಿದೆ ಹೊರತು ನಾನು ಅಪರಾಧಿ ಅಲ್ಲಣ್ಣ. ನನ್ನ ಮಾತನ್ನು ನಂಬಣ್ಣ, ನಂಬು. ಪಾದಿಗೆ ಬಿದ್ದು ಏನೋ ಪ್ರಮಾಣ ಮಾಡಿ ಹೇಳ್ತೀನಣ್ಣ, ನನ್ನ ಮಾತನ್ನು ನಂಬಣ್ಣ, ನಂಬು. ಏನೋ ಬಾಯಿಗೆ ಬಂದಂತೆ ಮಾತಾಡಿ ಪಾರಾಗಬೇಕು ಅಂತ ಯೋಚನೆ ಮಾಡ್ತೀನೋ? ನಿನ್ನನ್ನ ನಿನಗೆ ಕುಡ್ಲಿಕ್ಕೆ ನಾನು ತಂದು ಕೊಟ್ಟಿದ್ನ? ಹೆಣ್ಣಾದ ನಾನು ನಿನಗೆ ಕುಡಿಲಿಕ್ಕೆ ಹೇಗೆ ತಂದು ಕೊಡ್ತೀನಿ? ನೀನು ನನ್ನನ್ನ ಶೀಲೆಗೆಡಿಸಲು ಬಂದಿದ್ದೀಯ ಅಂತ ಇಲ್ಲೆಲ್ಲ ಹೇಳಿ ನನ್ನ ಮಾನವನ್ನ ನಾನು ಕಳೆದುಕೊಳ್ಬೇಕಾ? ರೀ, ಹೆಚ್ಚು ಹೊತ್ತು ಈ ಮನೆಯಲ್ಲಿ ಇದ್ರೆ ಇನ್ನು ನನ್ನ ಮೇಲೆ ಎಂತೆಂತ ಅಪವಾದವನ್ನು ಹೊರಿಸ್ತಾರೋ ಏನು? ನೋಡಿ, ಈ ಮನೆಯಲ್ಲಿ ನಾನು ಒಂದು ಕ್ಷಣ ಇರಲಾರೆ. ನಿಮಗೆ ಹೆಂಡತಿ ಅನ್ನೋದು ಬೇಕಾಗಿದ್ರೆ ನನ್ನ ಜೊತೆ ಬನ್ನಿ, ಇಲ್ಲದೆ ಹೋದ್ರೆ ಇಲ್ಲೇ ನಿಮ್ಮ ಅಣ್ಣ ಅತ್ತಿಗೆ ಜೊತೆ ಸುಖದಿಂದ. ನೀವೊಂದು ನನ್ನ ರೂಪಾಳ ಮದುವೆ ಮಾತು ಮಾತಾಡುತ್ತಿರುವಾಗ ನನ್ನ ರೂಪಾಳ ಜೋಡಿ ಆಕಾಶ ಭೂಮಿಯಷ್ಟು ಅಂತರವಾಗುವುದು, ನಮ್ಮ ಜೋಡಿ ಸರಿಯಾಗುವುದಿಲ್ಲ ಎಂದ ಆನಂದ ನೇಕ ಅಂದ ಮಾತನಾಡಿದ ನನಗಿಂತ ಅರ್ಥವಾಯಿತು. ಎಲೆ ಮನೆ ಮುರುಕ, ನಿನಗಿವಳನ್ನು ಮದುವೆ ಆಗುವ ಆಸೆ ಇದ್ದಿದ್ರೆ ಧೈರ್ಯವಾಗಿ ಅಂದೇ ಹೇಳಿಬಿಟ್ಟಿದ್ರೆ ನಾನಿವಳನ್ನು ಖಂಡಿತವಾಗಿ ಮದುವೆಯಾಗುತ್ತಿದ್ದಿಲ್ಲ. ಹಾವಿನಂತೆ ದ್ವೇಷವನ್ನು ಇಟ್ಟುಕೊಂಡು ಸಮಯ ನೋಡಿ ಕಚ್ಚಲು ಸಿದ್ಧನಾಗಿರುವೆ ಆ ಮನೆ ಹಾಳ. ಅಣ್ಣನ ಹೆಂಡತಿಯನ್ನೇ ಮೋಹಿಸಲು ಮುಂದಾದ ನೀನು ಮನುಷ್ಯನೇನೋ? ನಿನ್ನಂತವನೊಂದಿಗೆ ಕೂಡಿ ಬದುಕಿದರೆ ನನಗೆ ಕೇಳು ತಪ್ಪಿದ್ದಲ್ಲ. ನೋಡಮ್ಮ, ತಪ್ಪು ಮಾಡಿದವನನ್ನು ನಾವು ಕ್ಷಮಿಸಿದ್ರು ಆ ದೇವರು ಖಂಡಿತ ಕ್ಷಮಿಸಲಾರನಪ್ಪ, ಕ್ಷಮಿಸಲಾರ. ಅರಿತು ಅರಿಯದು ಆದ ಘಟನೆಯನ್ನು ಇಲ್ಲಿ ಮರೆತು ಬಿಡೋಣಪ್ಪ, ಮರೆತು ಬಿಡೋಣ. ಇಲ್ಲಿ ನಡೆದ ವಿಷಯ ಮನೆಯಿಂದ ಹೊರಗೆ ಹೋಗೋದಂತೆ ನೋಡಿಕೊಳ್ಳೋಣಪ್ಪ, ನೋಡಿಕೊಳ್ಳೋಣ. ಯಾವ ಗಂಡಸು ತನ್ನ ಹೆಂಡತಿಯ ಮೈ ಮುಟ್ಟಿದವನನ್ನು ಸುಮ್ಮನೆ ಬಿಡುವುದಿಲ್ಲ, ಕ್ಷಮಿಸುವುದಿಲ್ಲ. ಮಲ್ಲನ ಹೆಂಡತಿಯ ಮೇಲೆ ಅವನ ತಮ್ಮನೇ ಹೇಸಿ ಕೆಲಸ ಮಾಡಲು ಮುಂದಾದನೆಂದು ನಾನಿಡೀ ಊರಿನ ಜನರು ಮಾತಾಡುತ್ತಿರುವಾಗ ನಾನು ಹೇಗೆ ತಲೆ ಎತ್ತಿ ಬದುಕಲಿ? ನೀನೇ ಹೇಳು. ನನ್ನ ಹೆಂಡತಿಯ ಮೇಲೆ ಮನಸ್ಸಿಟ್ಟವನು ಸಮಯ ನೋಡಿ ಅವಳನ್ನು ಕೆಲಸ
ವಿಚಾರವನ್ನ ನಾನು ಯಾವತ್ತೂ ತಪ್ಪಿ ನಡೆದಿಲ್ಲ. ಆದ್ರೆ ನನ್ನ ಶೀಲವನ್ನ ಹಾಳು ಮಾಡ್ಲಿಕ್ಕೆ ಬಂದ ಇವನ ಮುಖ ನೋಡಿ ನಾನು ಈ ಮನೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ನೀವು ಹೇಳಿದಂತೆ ಕೇಳ್ಕೊಳ್ಳಿಕ್ಕೆ ನನಗೆ ಇಷ್ಟವೂ ಇಲ್ಲ. ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದನ್ನ ಯಾವತ್ತೂ ಬದಲಿಸುವುದಿಲ್ಲ. ಹಿಂದೊಮ್ಮೆ ಎಷ್ಟೇ ಕಷ್ಟ ಬಂದ್ರು ಕೂಡ ನಾವ್ಯಾರು ಈ ಮನೆಯನ್ನು ಒಡೆಯದೆ ಒಂದಾಗಿ ಮಾತೀವಂತ ಶಿವನ ಆನೆ ಮಾಡಿ ನನ್ನಲ್ಲಿ ಪ್ರಮಾಣ ಮಾಡಿದ್ದೀರಾ, ಮಾತು ಕೊಟ್ಟಿದ್ದೀರಾ. ಮಾತಿನಂತೆ ನಡೆದುಕೊಳ್ಬೇಕೆ ಹೊರತು ಮಾತು ತಪ್ಪಿನ ಮೈದಿನರು ನೀವು ಆಗ್ಬಾರ್ದು. ಗಂಡ ಹೆಂಡತಿಗೆ ಕೈ ಮುಗಿದು ಬೇಡ್ಕೊತೀನಿ, ಇದೊಂದು ಸಾರಿ ಹರಿವ ನೀರು ನಮ್ಮ ಜೀವನ ಮುಂದಿನದ ಈ ಯೌವನ. ನಿಮಗೆ ಅಣ್ಣ ಅತ್ತಿಗೆಯರು ಬೇಕಾಗಿದ್ರೆ ಅವರ ಜೊತೆ ಸುಖದಿಂದ ಬದುಕಿ. ಇನ್ಮೇಲಿಂದ ನನ್ನ ದಾರಿ ನಾನು ನೋಡ್ಕೋತೀನಿ. ನೀವಿಲ್ಲೇ ಇರಿ. ಸಂಸಾರ ಎಂಬುದು ನೋಡಮ್ಮ, ರೂಪ ಒಂದೇ ಹಠ ಹಿಡಿದಿದ್ದಾಳೆ. ಹೆಂಡತಿಯನ್ನು ಬಿಟ್ಟು ಈ ಮನೆಯಲ್ಲಿ ನನ್ನಿಂದ ಬದುಕಲಾಗುವುದಿಲ್ಲ. ಈ ಮನೆಯ ಆಸ್ತಿಯಲ್ಲಿ ಭಾಗ ಮಾಡಿ ಮನೆಯನ್ನು ಒಡೆಯಲು ಹೋಗುವುದಿಲ್ಲ. ಎಲ್ಲಿಯಾದರೂ ಗಂಡ ಹೆಂಡತಿ ದುಡಿದು ಬದುಕುತ್ತೇವೆ. ಬರುತ್ತೇನಮ್ಮ, ನಡೆ ರೂಪ. ಮನೆ ಬಿಟ್ಟು ಹೋಗ್ಬೇಡ ರೂಪ, ರೂಪ ಹೋಗ್ಬೇಡ ರೂಪ. ನೀವಾದ್ರೆ ಹೇಳ್ರಿ, ನೀವಾದ್ರೆ ಏನೈತಿ ಜೀವನದಾಗ ಹೋಗೈತು ಮನ. ಗೌರಿ, ಕೆಡುವ ಕಾಲಕ್ಕೆ ನಾವೆಷ್ಟು ಬುದ್ಧಿ ಹೇಳಿದ್ರು ಅವರು ಒಪ್ಪುವುದಿಲ್ಲ ಗೌರಿ, ಒಪ್ಪುವುದಿಲ್ಲ. ವಿಧಿ ಬರಹ ತಪ್ಪಿಸಲು ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ಏನು ನಡೆಯಬೇಕಾಗಿದೆಯೋ ಅದು ನಡೆಯುತ್ತದೆ ಗೌರಿ, ನಡೆಯುತ್ತದೆ. ಇಲ್ಲಿ ನೀನು ಒಬ್ಬನು ಓದ್ತಾರೆ, ಯಾರು ಕೇಳ್ತಾರೆ ಗೌರಿ, ಯಾರು ಕೇಳುತ್ತಾರೆ? ದೇವರಲ್ಲಿ ಒಳ್ಳೆಯದನ್ನೇ ಪಡೆಯಲಿ ಹುಟ್ಟಿದ ಪಾಪಿಗಳು ನಾವು ಗೌರಿ, ಪಾಪಿಗಳು. ನಿತ್ಯ ನಾವು ಕಣ್ಣೀರು ಸರಿಸುತ್ತಾ ಸಾಯಬೇಕಾಗಿದೆಯೋ ಏನು? ಲೇ, ಅವನು ಹೋದ, ನೀನು ಇನ್ನೇ ನಿಂತಿರುವೆ. ಇನ್ನು ನಿನ್ನಿಂದ ನಾವು ಏನೇನು ಅಪವಾದ ಹೊರಬೇಕಾಗಿದೆಯೋ ಏನು? ಹೊರಡಿನಿಂದ ಬರುತ್ತೇನೆ ಅಂತೀಯ, ಬರುತ್ತೇನೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲಮ್ಮ, ಸುಖವಿಲ್ಲ. ಅಪವಾದಕ್ಕೆಂದು ಜಯ ಸಿಗುವುದಿಲ್ಲಮ್ಮ, ಜಯ ಸಿಗುವುದಿಲ್ಲ. ಈ ಅಪವಾದದಿಂದ ಮುಕ್ತನಾದ ಮೇಲೆ ಮತ್ತೆ ನಿಮಗೆ ಮುಖ ತೋರಿಸುತ್ತೇನಮ್ಮ. ಬೇಡ್ವೋ, ನೀನು ಹೋಗ್ಬೇಡ್ವೋ. ನಾನು ಹೇಗೋ ಬದುಕಲಿ. ಇವನನ್ನ ಮೈ ಬಿಟ್ಟು ಕಳಿಸ್ಬೇಡ್ರಿ. ಇವನ ಹೊರಟೋದ್ರೆ ನಾನು ಖಂಡಿತವಾಗಿ ಬದುಕೋದಿಲ್ಲ ರೀ, ನಾನು ಖಂಡಿತವಾಗಿ.
ಬರುತ್ತೇನಮ್ಮ, ಅತ್ತಿಗೆ ಬರುತ್ತೇನೆ. ಆಶೀರ್ವಾದ ಮಾಡುತ್ತಾ ಏನಾಯ್ತು ನಮ್ಮ ಜೀವನ, ಏನಾಯ್ತು ನಮ್ಮ ಜೀವನ. ದೇವಾ, ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಎಂತ ಶಿಕ್ಷೆ ಕೊಟ್ಟೆ ನೀನು? ನನ್ನ ಆಸೆ, ನನ್ನ ಕನಸುಗಳೆಲ್ಲ ಬೆಂಕಿ ಇಟ್ಟು ಮಾನವರ ಜೊತೆ ಸೇರಿ ದೇವರಾಗಿ ನೀನು ಕಾಣಲಿದ್ದ. ಇಲ್ಲ, ನನಗೆ ಈ ಬದುಕು ಬೇಡ, ನಾನು ಬದುಕಬಾರ್ದು. ನಿಮ್ಮ ಕೈಯಾರೆ ನನಗೊಂದು ದೊಡ್ಡ ವಿಷ ಕೊಟ್ಬಿಡ್ರಿ. ನಿಮ್ಮ ಕೈಯಾರೆ ಬೇಡ ಗೌರಿ, ಬೇಡ. ಬಂದದ್ದನ್ನು ಧೈರ್ಯವಾಗಿ ಎದುರಿಸೋಣ ಗೌರಿ, ಎದುರಿಸೋಣ. ಜೀವನ ಬೇಡವಾದ ದಿವಸ ಇಬ್ಬರು ಕೂಡಿ ಸಾಯೋಣ ಗೌರಿ, ಇಬ್ಬರು ಕೂಡಿ ಸಾಯೋಣ. ನಿನ್ನನ್ನು ಬಿಟ್ಟು ನಾನು, ನನ್ನನ್ನು ಬಿಟ್ಟು ನೀನು ಅಗಲಿ ಇರುವಂತಿರುವಾಗ ನಿನ್ನನ್ನು ಅಗಲಿ ಅದು ನಾ ಹೇಗೆ ಇರಲಿ ಗೌರಿ? ಮನಸ್ಸು ಗಟ್ಟಿ ಮಾಡಿಕೋ ಗೌರಿ, ಗಟ್ಟು ಮಾಡಿಕೋ. ಇಷ್ಟೊಂದು ಹಂಚಿಕೊಂಡರೆ ಕಷ್ಟವಾಗುವುದು ಈ ಕಲಿಕಾಲದೊಳಗೆ. ನಡೆ ಗೌರಿ, ನಡೆ. ಆ ದೇವರು ಹೇಗೆ ನಡೆಸುವನೋ ಹಾಗೆ ನಡೆಯೋಣ. ನಡೆ. ಹರಿಯುವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ. ಸಂಸಾರ ಎಂಬುದೊಂದು ಆಗುವುದೇನ, ಸಂಸಾರ ಎಂಬುದೊಂದು ಆಗುವುದೇನ. ಯಾತಕ ಸೋಗಿ ಮಾಡದಗಳಿಗೆ, ಯಾತಕ ಸೋಗಿ ಮಾಡದಗಳಿಗೆ ಸಾವು ಬರುವುದು ನಮ್ಮಗಳಿಗೆ. ಏನೈತಿ ಜೀವನದಾಗ ಓದು. ಇವು ನಾವು ಹಡಿಬಾರ್ದಿತ್ರಿ, ಅಣ್ಣ ಹಡಿಬಾರ್ದಿತ್ತು. ಒಬ್ಬಕ್ಕಿನ ಮದ್ವೆ ಮಾಡ್ಬೇಕಾದ್ರ ದಿಕ್ಕ ತೆಪ್ಪ ಹೋಗೈತ್ರಿ. ನಮ್ಮಂತವ್ರ ಗತಿ ಏನಾಗ್ಬೇಕ್ರಿ? ಬಾರ ನಾವು ಲಗು ಲಗುನ ಬಾ. ನೀನವನ ಹಲೋ ಕಾಟವಾಡಿ ಕುದುರೆ ಗಚ್ಚಿ ಈ ನಮ್ಮನೆ ಓಡ್ಕೊಂಡು ಎಳ್ಕೊಂತ ಬಂದಿರಲ್ಲ, ಎಲ್ಲಿಗೆ ಕರ್ಕೊಂಡು ಹೊಂಟಿ ನಾನು. ಆ ಮಂಗ್ಯಾನ ಮಗ ಬಾಬ್ಯಾ ಸಾಧುವಾಗಿ ಬಂದ ನಿನಗ ಜಾದು ಆಟ ತೋರಿಸ್ತದನ. ಇನ್ನ ಸಾಧುಗಳ ಸಂಘ ಬ್ಯಾಡ ಮಗಳ. ಯಪ್ಪ ಸರಿ ಇಲ್ಲ, ಅಲ್ಲಿ ಯಾರ ಬಂದ್ರಲ್ಲಪ್ಪ ನೋಡೋದು, ಸ್ವಲ್ಪ ತಿರುಗಿ ಪೀಚೆ ಅದೇ ಪೀಚೆ. ಆ ಹುಲ್ಲ ಏ ಹುಲ್ಲ ಮಕಾಸಿ ಮಾಲ ಹುಳಿಗಾನ ಹುಲ್ಲ ಚಪ್ರಿ ಲಸಮಕಿ ನಮ್ದು ಬಂಗಾಳ ದೇಶ ಮೇ 18 ವರ್ಷ ತಪಸ್ಸರೆ ಮಾಡಿ ಸೂಜಿ ಮ್ಯಾಗ ಗಜಗ ಎಟ್ಟು ಗಜಗನ ಮ್ಯಾಗ ಒಂಟಗಾಲ ತಪಸ್ಸರೆ ಮಾಡಿ ಮಂತ್ರ ತಂತ್ರ ಕಲ್ತ ಬಂದಿದಾವ. ನಮ್ದಕ್ಕೂ ಚಾಡೆ ಮಾಡೋದ್ರಾಗ ಎತ್ತಿದ ಕೈ, ನಿಮ್ದಕ್ಕೂ ಏನೇನು ಕೇಸ್ ಅದಾವು, ನಮ್ದಕ್ಕೂ ಹೇಳಿ ನಮ್ದಕ್ಕೂ ಇವ ಮಗಳ ಅಪ್ಪ ಯಾರ ಬಾಬಾರ್ ಬಂದಂಗಾದ್ರು ಅವ್ರಿಗೊಂದಿಷ್ಟು ನಿಂದ ತೋರ್ಸುನು ನಡಿ. ಏನು ಕೈಯ ಯವ್ವ ಕೈಯ. ಹಂಗೇಳು ಯಪ್ಪ ಬಾಬರ ತಡ್ರಿ
ನಿಮ್ಮ ಹೆಸರು? ನೀವೆಲ್ಲಿಂದ ಬಂದ್ರಿ? ನೋಡ ಪೋರಿ, ನಮ್ದಕ್ಕೂ ಹೆಸರ ದಕ್ಷಿಣ ಭಾರತಕ್ಕ ಪ್ರಸಿದ್ಧ ಇದೆ. ನಮ್ದಕ್ಕೂ ಎಲ್ಲಾರು ಬ್ಲೇಡ್ ಬಾಬು ಅಂತ ಕರೀತಾವ. ನಮ್ದಕ್ಕೂ ಕಾಕಾನ ಮಗ ಬಾಗಲಕೋಟೆ में है, बागलकोटे में ನಿಮ್ದಕ್ಕೂ ಪರಿಚಯ ಐತೆ. ಆ ಪರಿಚಯ ಬಾಬಾರ, ಈ ಹೈ ಪೈ ಕಾಯಿ ಇವು ನಮಗ್ ಗೊತ್ತಾಗಲ್ಲ. ಚಂದಾಗ ಕನ್ನಡದಾಗ ಮಾತಾಡ್ರಿ. ಅರೇ ಪೋರಿ, ನಮ್ದಕ್ಕೂ ಕಾಕಾನ ಮಗ ಬಾಗಲಕೋಟೆಯಾಗ ಅದಾನ ಅಂತ ಹೇಳ್ತಾವ. ನಿಮ್ದಕ್ಕೂ ಅವು ಪರಿಚಯ ಅದಾನ ಅಂತ ಹೇಳ್ತಾವ. ಹಗರಪ್ಪ ಕನ್ನಡ ತುರುಕಿ. ಬಾಬಾರ ಏಡ್ ಬಾಬಾ ಗೀಡ್ ಬಾಬಾ ಯಾರು ಪರಿಚಯ ಇಲ್ರಿ ನಮಗೆ. ಬೇಕಾದ್ರ ಸೀರೆ ಮಾರು ಹುಸ್ನ್ಯಾ ಪಕ್ಕ ಗೊತ್ತದ ನೋಡ್ರಿ. ಇಲ್ಲೇ ನಾ ಮೋನ್ಯಾಗ ತಿರುಗಾಡ್ತಾನ. ಹುಸ್ನ್ಯಾ ಅಂದ್ರ ಮಗನ ನಮ್ಮ ಕಾಡ್ದಾನ ಕಪ್ಪನ ಅನ್ನತ. ಚಂದಾಗಿ ಹುಸೇನಿ ಅಂತ ಕರಿಲಾಕ ನಿನ್ನ ಬಾಯಾಗ ಆಯ್ತು ಬಿಡ್ರಿ, ಅವ್ರ ವಿಷಯ ತಗೊಂಡು ನಮ್ಗಾರ ಏನಾಗುದೈತಿ ಅದೆಲ್ಲ ಬೇಡ. ನೀವ್ ಯಾವ ಸಮಸ್ಯೆಗೆ ಪರಿಹಾರ ಕೊಡ್ತೀರಿ ಅಂದ್ರಲ್ಲ, ಅದನ್ನ ಏನಂತ ಮೊದಲು ಹೇಳ್ರಿ. ಏ ಪೋರಿ, ಏನ್ ಔಷಧ ರೀ ಅದು? ನಾವು ಮಂದಿಗತ್ತೆ ಔಷಧ ದವಾ ಅದನ್ನ ಕೊಡವ್ರ. ನಮ್ದಕ್ಕೂ ಏನ ಇದ್ರು ಒಂದು ಕುರ್ಚಿ ತಗೊಂಡ ದಬಾ ಬಡಿತಾವ್. ನಿಮ್ದಕ್ಕೂ ರೋಗ ಕುಲ್ಲ ಆಗ್ತಾವ. ನಿಮ್ದಕ್ಕೂ ಮೈಕೈ ಮುಟ್ಟಿ ಮಂತ್ರ ಮಾಡ್ತಾವ್. ಪೋರಿಗೂ ಲಗ್ನ ಆಗೋ ಮದುವೆ ಆಗೋ ಮಂತ್ರ ಮಾಡ್ತಾವ್. ಮಂತ್ರ ಬಾಬಾರ ನಾವು ಅದನ್ನ ಕೇಳಕತ್ತೀವ್ರಿ. ಅದನ್ನು ಬಿಟ್ಟು ನೀವು ಏನು ಗಿರ್ಚಿ ಅನ್ನಕತ್ತೀರಿ. ಇಲ್ಲಿ ಯಾರಿಗಿ ದೇವ್ ಬಂದಿಲ್ರಿ. ಒಟ್ಟು ನನ್ನ ಮಗಳಿಗೆ ಮುತ್ತಿನಂತ ಗಂಡ ಸಿಗಬೇಕು. ಅದಕ್ಕೆ ನೀವು ಏನು ಮಾಡ್ತೀರೋ ಮಾಡಿ. ನಿನ್ನದ ಅಪ್ಪ ನನ್ನ ಮಗಳು ಏನು ಬೇಕಾದ್ರೂ ಮಾಡ್ರಿ ಅಂತೀಯಲ್ಲ ನೀನು. ಅವನೇನ ಬಾಬು ರೆಡ್ಡಿ ಆಗ್ಬೇಕಂತ ಮಾಡಿ ಏನ ಮಂತ್ರನೋ ನಿನ್ನವನ್ ಮಂತ್ರ. ಹಂಗಾರ ಅನ್ನು ನೀನು ನೀ ಸಮಸ್ಯೆ ಗಿಟ್ಟ ಕಟ್ಟಾಕತ್ತಿಯಲ್ಲ ಅಪ್ಪ ಅಲ್ಲಿ ನಮ್ಮ ಮೂರು ಗಂಟೆ. ಏ ಕೋರಿ, ಸಾರಿ, ನಾವು ಮಂದಿಗತ್ತೆ ಅದನ್ನ ಮಾಡೋರಲ್ಲ. ನೋಡ್ಬಿಟ್ಟ ನಿಮ್ದಕ್ಕೂ ಪೋರಿ ಮದುವೆ ಆಗ್ಬೇಕಾದ್ರೆ ನಾವು ಹೆಂಗ ಮೈ ಮುಟ್ಟೋದು, ಹೆಂಗ ಕೈ ಮುಟ್ಟೋದು ಮಾತ್ರ ಮಾಡ್ಬೇಕಾಗ್ತೈತಿ. ನೀವು ಅದಕ್ಕೆ ಏನಾರ ತಪ್ಪು ತಿಳ್ಕೊಳ್ಳೋದೈತಿ ಅಂದ್ರೆ ನೀವು ಹೊಯ್ಕೊತ ಹೋಗ. ನಿಮ್ಗೆ ಗೊತ್ತಾಗಿದ್ರಪ್ಪ, ಇದ್ರಾಗ 6 ತಿಂಗಳು ಮುಂದಕ್ಕೆ ಹೋಗ್ತೀರಿ ನೀವು. 6 ತಿಂಗಳಲ್ಲ, 1.5 ವರ್ಷ ಹೋಯ್ತು. ಹೆಂಕ 1 ವರ್ಷ ಆಗೈತೆ ಮುಟ್ಟಿದಾಗ. ಈಗ ಮುಟ್ಟಿನ ಮತ್ತೊಂದು 6 ತಿಂಗಳು ಬಾಡ ತಗೋರಿ. ಹಂಗಾರ ನೀವು ಮುಟ್ರಿ ಏನು ಬೇಕಾದ್ರೂ ಮಾಡ್ರಿ. ಜಯ್ಯಪ್ಪ ಮದುವೆ ಮಾಡಿ ಸಾಕು. ನಿಮ್ದಕ್ಕೂ ಅಷ್ಟು ಅರ್ಜೆಂಟ್ ಇದ್ರ ನಮ್ದಕ್ಕೂ ಮಂತ್ರ ಚಾಲು ಮಾಡ್ತಾವ. ನಿಮ್ದಕ್ಕೂ ಕೈ ಕೊಡು. ಬಾಬಾರ ಬೇಷಂಗಿ ನೋಡಿ ಹೇಳ್ರಿ. ನಿಮಗೆ ಹೆಂಗ ಗಾಂವ್ ಬರ್ತೈತಿ ನೋಡ್ರಿ ಹಂಗ ಹೇಳ್ರಿ. ಏ ಪುಟ್ಟ, ನಿಮ್ದಕ್ಕೂ ಪೋರಿ ನಸೀಬ ತುಂಬಾ ಸುಮಾರು ಐತಿ. ಏಕೆಗೆ ಒಂದು ಗಂಡ ಮನುಷ್ಯ ಗಂಟ ಬಿದ್ದೈತಿ. ಅದನ್ನ ನೀರು ಹಾಕಿ ಗಟ್ಟಿ ಮಾಡಿ ರೊಕ್ಕ ತಗೋತೈತಿ. ರೊಕ್ಕ ಹತ್ತದಕ್ಕೂ ನಿಮ್ದಕ್ಕೂ ಮಗಳು ಕೊಟ್ರ 7 ಬಾಳೆ ಸತ್ಯ ಏನಾನ ಪೂರ್ತಿ ಚಾರ್ಜ್ ಆಗಿರ್ಲಿ ಬಿಡೋತಿ ಕರೆ. ಪವರ್ ಬ್ಯಾಂಕ್ ಕೊಡ್ಲ ಬೇಡ ಸ್ವಚ್ಛ ಇಲ್ಲಲ್ಲ, ಏನ್ ಮಾಡ್ತಾನ. ಅಲ್ರಿ ಇಷ್ಟೆಲ್ಲ ಹೇಳಿದ್ರಿ, ಮತ್ತ ಅವ್ರು ಯಾರಂತ ಗೊತ್ತಾಗ್ಲಿಲ್ಲ. ಅವ್ರು ಯಾರಂತ ಹೇಳ್ರಿ. ಏ ನಿನ್ನ ಅವನ ಅಷ್ಟು ಗೊತ್ತಾಗಲ್ಲ ನಿನಗ. ಅವನ ಐಸ್ ಕ್ರೀಮ್ ಮಾರು ಬಾಬ್ಯಾ ಮಗ.
ಅಪ್ಪರ ಒಂದ್ ಕೆಲಸ ಮಾಡ್ರಿ. ಹಾ ಹೇಳ. ಹಂಗಾರ ಅವನು ಬೇಡ ಅಂದ್ರ ಇನ್ನೊಬ್ಬವ ಯಾವ? ಅವ ಸಾಡಿ ಮಾರು ಉಷ್ಣ ಅದನಲ್ಲ, ಹಾ. ಅವನು ನನ್ನ ಗಂಡ ಬಿದ್ದಾನ. ಅವನ ಮದುವೆ ಆದ್ರೆ ಹೆಂಗಾಗುತ್ತೆ ಸ್ವಲ್ಪ ಹೇಳ್ರಿ. ಯಯ್ಯಪ್ಪ ಯಯ್ಯಪ್ಪ ಅವನ ನೀ ಮದುವೆ ಆದಂದ್ರ ಎಲ್ಲ ಬಾಳೆ ಬಂಗಾರ ಆಯ್ತತಿ. ಅಲ್ಲ ಎರಡ ಸಲ ಹಿಂಗ ಆತ್ರಿ, ಅದು ಇನ್ನೊಂದು ಬರ್ಲಿಲ್ಲ. ಆಯ್ತು ಇನ್ನೊಮ್ಮೆ ಗೊತ್ತಾಗ ಹೆಂಗ್ ಓದ್ತೈತಿ ಮ್ಯಾಗ. ಆ ಮನುಷ್ಯ ನಿಮ್ದಕ್ಕೂ ಭಾಳ ಪ್ರೀತಿ ಮಾಡ್ತಾವ. ಅವನದಕ್ಕೂ ನೀವು ಮದುವೆ ಆದ್ರಂದ್ರ ನಿಮ್ದಕ್ಕೂ ಅವನದಕ್ಕೂ ಅಪ್ಪ ಏಕದಮ್ ಜೋಡಿ. ಓ ಬಾಬಾ, ನೀ ಯಾರಂತ ನನಗೆ ಗೊತ್ತಾಗಲ್ಲ ಅಂತಿದ್ದೀನಿ. ಏ ಹರಾಮ್ ಕೋರ್, ಹಂಗೆಲ್ಲ ಮಾಡಬಾರ್ದು. ಅವರು ನಿನ್ನ ಮ್ಯಾತ್ತನ ಕೈ ನೋಡಿ ಎಷ್ಟು ಕರೆ ಹೇಳ್ತಾರೆ ನೋಡು. ಮರ್ಯಾದಿನೇ ಇಲ್ಲ, ಸ್ವಲ್ಪ ರಂಜತಾನ. ಏ ಮಾಲ ನಿಮ್ದಕ್ಕೂ ಭಾಳ ಬಿಡ್ತು. ಏ ನೀನವನು ಮುದುಡೆ ವಯಸ್ಸಾದ ಬುದ್ಧಿಯಲ್ಲಿಟ್ಟಿಲೆ. ಪ್ಲೇಡ್ ಬಾಬಾ ಅಲ್ಲೇ ನೀನು ಉಸಿನೇ ಉಸಿನೇ ಮಾಡು. ನನಗ ಈಗ ಆ ಬಾಬಾ ಈ ಬಾಬಾ ಅಂತ ಹೇಳಿ ನಮ್ಮ ಮುಂದೇನ ಆಟ ಹಚ್ಚಿದೆ ನಮ್ಮ ಮಗನ. ನಮ್ಮನ ಅಪ್ಪ ಮಗಳನ್ನ ಯಾರ ತಿಳಿದಿದಿ? ನಮ್ಮ ಅಪ್ಪ ಅಂದ್ರೆ ಏನು? ಒಂದು ಕೂದಬಾರ್ದು ಕೂತೀನಿ ಅಂದ್ರೆ ಸತ್ತ ಹುಟ್ಟಿ ಮಗನ. ನಾ ಹೇಳ್ತೀನಿ, ನಮ್ಮಪ್ಪ ಅಂದ್ರೆ ಏನು? ನಮ್ಮಪ್ಪ ಅಂದ್ರೆ ಏನು? ನಮ್ಮಪ್ಪ ಅಂದ್ರ ದೇವ್ರ ಸಾಮಾನ್ ಇದ್ದಂಗ. ಸಾರಿ ಮಿಸ್ಟೇಕ್ ಮಾಡಿದ್ದೆ. ಇದು ಅಲ್ಲ, ಇದು ಹಿಂಗೆ ಹತ್ರ ಪ್ರೌಂಟ್ ಮರ್ಯಾದೆ ತೆಗಿಬಾರ್ದು. ಇದು ದೇವರ ದೇವರ ಸಮಾನ. ನಮ್ಮಪ್ಪ ದೇವರ ಸಮಾನ. ತಪ್ಪಿಸ್ಕೊಂಡ ಬಾಳೆ ಮಗನ ಇನ್ನೊಂದ್ಸಲ ಸಿಗ್ತೆ ಬಾಲೆ ಬಾಲೆ ಒಣಸೊಂಡಿ ನೋಡ್ರಿ ಓಡಿ ಅಂಕ ಹೊಂಟ ನೋಡ್ರಿ ಗಂಡು ಗೋಲಿಲ್ಲ ಹೋಗ್ಲಂಗ. ಏ ನಿನ್ನ ಅವನು ಎಂದೂ ಭಾಳ ಹೆಚ್ಚಾಯ್ತವ ಕಾಟ. ಇನ್ನ ಊರು ಬಿಟ್ಟು ಹೋಗೋದು ಒಂದ ಉಳ್ದೈತಿ. ನೋಡಪ್ಪ, ಇನ್ ಮೇಲಿಂದ